ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಏನ್ ಕಂಪ್ಲೀಟ್ ಮಾಡಿದ್ವಿ, ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಏನು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲಾನು ಕಂಪ್ಲೀಟ್ ಮಾಡಿದ್ವಿ. ಈಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಲ್ಲಿ ನಾವು ಕಂಪ್ಲೀಟ್ ಬೋಧನಾ ಶಾಸ್ತ್ರ ಗಣಿತಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಪೂರ್ಣ ಆಗಿದೆ, ಹೌದಲ್ವಾ? ಈಗ ಇದೇ ಒಂದು ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 100 MCQs ನ ನೋಡ್ತಾ ಹೋಗೋಣ. ಇದರಲ್ಲಿ ನಿಮಗೆ ಉತ್ತರ ಇದ್ರಲ್ಲಿದೆ ಆಲ್ರೆಡಿ. ನೀವೇನ್ ಮಾಡ್ಬೇಕು, ಅದನ್ನ ಎಲ್ಲ ಒನ್ ಲೈನರ್ಸ್ ತರ ಬರ್ದಿಟ್ಕೋಬೇಕು. ಓಕೆ. ಆರಂಭಿಕ ಹಂತದಲ್ಲಿ ಸಂಖ್ಯೆಗಳನ್ನ ಚಿತ್ರಗಳಿಂದ ಸೂಚಿಸಲಾಗಿದೆ ಏಕೆಂದರೆ ಗಣಿತವು ಅಮೂರ್ತವಾದದ್ದು, ಅದಕ್ಕೆ ಅಂತ ಹೇಳಿ ಈ ರೀತಿ ಒನ್ ಲೈನ್ ಅಲ್ಲಿ ನೀವು 100 ಕ್ವೆಶನ್ಸ್ ಅನ್ನ ಅಂದ್ರೆ ಈ ಕ್ವೆಶನ್ ಆನ್ಸರ್ಸ್ ಏನಿದೆ ಅದನ್ನ ಒಂದ್ ಲೈನ್ ಅಲ್ಲಿ ಒಂದತ್ರ ಬರ್ದಿಟ್ಕೊಂಬಿಡಿ. ನಿಮ್ಗೆ ಅದು ತುಂಬಾನೇ ಉಪಯುಕ್ತ ಆಗುತ್ತೆ. ಓಕೆ. ಸೊ ಈಗ ನಾವು ಶುರು ಮಾಡೋಣ. ಓಕೆ. ಎಸ್, ಮೊದಲನೇ ಒಂದು ಪ್ರಶ್ನೆ. ಆರಂಭಿಕ ಹಂತದಲ್ಲಿ ಸಂಖ್ಯೆಗಳನ್ನ ಚಿತ್ರಗಳಿಂದ ಸೂಚಿಸಲಾಗಿದೆ ಯಾಕೆ? ಗಣಿತವು ಅಮೂರ್ತವಾದದ್ದು, ಗಣಿತವು ಸಾಂಕೇತಿಕವಾದದ್ದು, ಗಣಿತವು ಒಂದು ಅನ್ವೇಷಿತ ವಿಜ್ಞಾನ, ಗಣಿತವು ಸಂಕ್ಷಿಪ್ತವಾದದ್ದು ಅಂತ ಇದೆ. ಸರಿಯಾದಂತ ಆಯ್ಕೆ ಯಾವುದು? ಸರಿಯಾದಂತ ಆಯ್ಕೆ ಗಣಿತವು ಅಮೂರ್ತವಾದದ್ದು ಅಂತ. ಓಕೆ. ಇನ್ನು ಎರಡನೇ ಪ್ರಶ್ನೆ. ಗಣಿತದ ತಾರ್ಕಿಕ ಸ್ವಭಾವವು ಗಣಿತದ ಪರಿಕಲ್ಪನೆಗಳು ಏನಿರ್ತವೆ ತಾರ್ಕಿಕ ಕ್ರಮಬದ್ಧತೆಯ ಫಲಿತಾಂಶವಾಗಿದೆ. ಇಂದ್ರಿಯಾನುಭವಗಳ ಮೂಲಕ ಗ್ರಹಿಸುವ ಸಾಧ್ಯತೆಗಳಿಂದ, ಭೌತಿಕವಾದ ಅಸ್ತಿತ್ವವನ್ನ ಹೊಂದಿರೋದ್ರಿಂದ, ಮೂರ್ತ ರೂಪದಲ್ಲಿರುವುದರಿಂದ. ಸರಿಯಾದಂತ ಆಯ್ಕೆ ಏನು? ತಾರ್ಕಿಕ ಕ್ರಮಬದ್ಧತೆಯ ಫಲಿತಾಂಶವಾಗಿದೆ ಅಂತ. ಓಕೆ. ಮುಂದಿನ ಪ್ರಶ್ನೆ. ಗಣಿತದ ಒಂದು ತಾರ್ಕಿಕ ಪ್ರಕ್ರಿಯೆಯ ವಿಷಯವಾಗಿ ಈ ಕೆಳಕಂಡ ಎರಡು ಪದ್ಧತಿಗಳನ್ನ ಬಳಸಲಾಗುತ್ತೆ ಅಂತ ಹೇಳಿದರೆ. ಓಕೆ. ಯಾವುದನ್ನ ಬಳಸಲಾಗುತ್ತೆ? ಭಾಗಾಕಾರ ಮತ್ತು ವ್ಯವಕಲನ ಪದ್ಧತಿ, ಋಣಾತ್ಮಕ ಮತ್ತು ಧನಾತ್ಮಕ ಉದಾಹರಣೆಗಳು, ಜೊತೆಗೆ ಏನ್ ಕೊಟ್ಟಿದ್ದಾರೆ? ಗಣಿತದ ಒಂದು ತಾರ್ಕಿಕ ಪ್ರಕ್ರಿಯೆಯ ವಿಷಯವಾಗಿ ಈ ಕೆಳಕಂಡ ಎರಡು ಪದ್ಧತಿಗಳನ್ನ ನಾವು ಬಳಸ್ತೀವಿ. ಅಂದ್ರೇನು? ಗಣಿತ ವಿಷಯ ಏನಿದೆ ಅದು ಒಂದು ತಾರ್ಕಿಕ ಪ್ರಕ್ರಿಯೆ. ಸೊ ಆ ಒಂದು ವಿಷಯಕ್ಕೆ ಸಲುವಾಗಿ ನಾವು ಎರಡು ಪದ್ಧತಿಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ನಾವು ಮಕ್ಕಳಿಗೆ ಅರ್ಥೈಸುವಂತದ್ದು, ಅಥವಾ ಫಸ್ಟ್ ನಿಯಮ ಏನಿದೆ, ರೂಲ್ ಏನ್ ಹೇಳುತ್ತೆ ಅದನ್ನ ಹೇಳ್ಬಿಟ್ಟು ಆಮೇಲೆ ನಾವು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗೋದು. ಅದನ್ನೇ ಯಾವುದು? ಅನುಗಮನ ಮತ್ತು ನಿಗಮನ ಪದ್ಧತಿ. ಗಣಿತ ಅನ್ನುವಂಥದ್ದು ಎಲ್ಲಾ ವಿಜ್ಞಾನಗಳ ಬಾಗಿಲು ಮತ್ತು ಬೀಗದ ಕೈ ಇದ್ದಂತೆ ಅಂತ ಹೇಳಿ ವ್ಯಾಖ್ಯಾನಿಸಿದಂತಹ ಗಣಿತಜ್ಞ ಯಾರು ಅಂತ ಕೇಳಿದರೆ, ದಟ್ ಇಸ್ ರೋಜರ್ ಬೇಕನ್ ರವರು. ಓಕೆ. ರೋಜರ್ ಬೇಕನ್ ರವ್ರು ಏನ್ ಹೇಳ್ತಾರೆ? ಗಣಿತ ಅನ್ನುವಂಥದ್ದು ಪ್ರತಿಯೊಂದು ಎಲ್ಲಾ ವಿಜ್ಞಾನ ಏನಿದೆ ಅವೆಲ್ಲಾ ವಿಜ್ಞಾನಗಳ ಬಾಗಿಲು ಆಗಿರುತ್ತೆ ಮತ್ತು ಬೀಗದ ಕೈ ಇದ್ದಂಗೆ ಗಣಿತ ಅಂತ ಹೇಳಿ ಹೇಳ್ತಾರೆ. ಯಾರು? ರೋಜರ್ ಬೇಕನ್ ರವರು. ಐದನೇ ಪ್ರಶ್ನೆ. ಭಾರತೀಯ ಗಣಿತದ ಪಿತಾಮಹ ಯಾರು? ಭಾರತೀಯ ಗಣಿತದ ಪಿತಾಮಹ ಬಂದು ಆರ್ಯಭಟ್ಟ. ಓಕೆ. ಆರ್ಯಭಟ್ಟ ಅವ್ರು ಏನಿದ್ದಾರೆ, ಅವರು ಆರ್ಯಭಟ ಆಗ್ಬೇಕಲ್ವಾ? ಅಲ್ಲಿ ಟಾರ್ಗೆಟ್ ಆವತ್ತಿದೆ. ಓಕೆ. ಭಾರತೀಯ ಗಣಿತದ ಪಿತಾಮಹ ಅಂತಂದ್ರೆ ಆರ್ಯಭಟ. ಗಣಿತದ ಪ್ರಗತಿ ಹಾಗೂ ಸುಧಾರಣೆ ರಾಷ್ಟ್ರದ ಪ್ರಗತಿಯೊಡನೆ ಹೊಂದಿಕೊಂಡಿದೆ ಅಂತ ಹೇಳಿದಂತವ್ರು ಯಾರು? ನೋಡಿ, ಗಣಿತದ ಪ್ರಗತಿ ಹಾಗೂ ಸುಧಾರಣೆ ರಾಷ್ಟ್ರದ ಪ್ರಗತಿಯೊಡನೆ ಹೊಂದಿಕೊಂಡಿದೆ ಅಂತ ಹೇಳಿದಂತವ್ರು ನೆಪೋಲಿಯನ್ ಬೋನಾಪಾರ್ಟಿ ಇವ್ರು ಹೇಳಿದ್ರು. ಓಕೆ. ಬೆಳೆಯುವ ಮಗುವಿನ ಆಂತರಿಕ ಸಂಪನ್ಮೂಲಗಳನ್ನ ಬೆಳೆಸುವುದು ಗಣಿತದ ಶಿಸ್ತಿನ ಗುರಿ, ಸಾಮಾಜಿಕ ಗುರಿ, ಸಂಕುಚಿತ ಅಥವಾ ನಿರ್ದಿಷ್ಟ ಗುರಿ, ಉನ್ನತ ಗುರಿ ಅಂತ ಇದೆ. ನೋಡಿ, ಒಂದು ಮಗು ಬೆಳೀತಾ ಇದೆ ಅಂದ್ರೆ, ಓಕೆ, ಅಂತಹ ಒಂದು ಬೆಳೆಯುವಂತಹ ಮಗುವಿನ ಆಂತರಿಕ ಸಂಪನ್ಮೂಲಗಳನ್ನ ಏನಿರುತ್ತೆ ಅದನ್ನ ಬೆಳೆಸುವಂತದ್ದೇ, ಆಂತರಿಕ ಸಂಪನ್ಮೂಲಗಳನ್ನ ಬೆಳೆಸುವಂತದ್ದೇ ಗಣಿತದ ಉನ್ನತ ಗುರಿ, ಅತ್ಯುನ್ನತ ಗುರಿ ಆಗಿರುತ್ತೆ. ಓಕೆ. ಗಣಿತದಲ್ಲಿ ಸಂಕೇತಗಳ ಬಳಕೆಯು ಇತರ ಭಾಷೆಗಳಿಗಿಂತ ಗಣಿತವನ್ನ
ಸಂಕ್ಷಿಪ್ತ ಮತ್ತು ಸುಂದರವಾಗಿಸಿದೆ, ಕ್ಲಿಷ್ಟ ಹಾಗೂ ಅಮೂರ್ತವಾಗಿಸಿದೆ, ಭಾಷೆಯ ಬಳಕೆಯನ್ನ ಹೆಚ್ಚಾಗಿ ಕ್ಲಿಷ್ಟವಾಗಿಸಿದೆ, ಗಣಿತವನ್ನ ಒಂದು ಅನ್ವೇಷಿತ ವಿಜ್ಞಾನವಾಗಿಸಿದೆ ಅಂತ ಇದೆ. ನೋಡಿ, ಗಣಿತದಲ್ಲಿ ಸಂಕೇತಗಳ ಬಳಕೆ ಏನಿದೆ ಬೇರೆ ಭಾಷೆಗಳಿಗಿಂತ ಗಣಿತವನ್ನ ಸಂಕ್ಷಿಪ್ತ ಮಾಡಿದೆ ಹಾಗೂ ಸುಂದರವಾಗಿಸಿದೆ. ಇನ್ನು 9ನೇ ಪ್ರಶ್ನೆ, ಇವರ ಪ್ರಕಾರ ಗಣಿತವು ಸಂಬಂಧಗಳ ಅನ್ವೇಷಣೆಯಾಗಿದ್ದು ಅಲೇಖಗಳ ಅಭಿವ್ಯಕ್ತೀಕರಿಸುವುದಾಗಿದೆ. ಯಾರ ಪ್ರಕಾರ? ಎ ಬಿಗ್, ಲಾಖೆ, ಬೇಕನ್, ಕಾಂಟೆ. ಯಾರ ಪ್ರಕಾರ? ಎ ಬಿಗ್. ಇವ್ರ ಪ್ರಕಾರ ಗಣಿತ ಸಂಬಂಧಗಳ ಅನ್ವೇಷಣೆ ಆಗಿರುತ್ತೆ. ಓಕೆ, ಅಲೇಖಗಳ ಅಭಿವ್ಯಕ್ತೀಕರಿಸುವುದು ಕೂಡ ಆಗಿದೆ. ಓಕೆ, ಇನ್ನು 10ನೇ ಪ್ರಶ್ನೆ, ಈ ಮಾದರಿಯು ಅನುಗಮನ ಆಧಾರವುಳ್ಳ ತಾರ್ಕಿಕ ವಿಧಾನವನ್ನ ಅನುಸರಿಸುತ್ತದೆ ಮತ್ತು ನಿಜ ಜೀವನದ ಸಮಸ್ಯೆಗಳನ್ನ ಬಿಡಿಸೋದಕ್ಕೆ ಉಪಯೋಗಕಾರಿ ತಂತ್ರವಾಗಿದೆ ಅಂತ ಇದೆ. ಓಕೆ, ಈ ಮಾದರಿ ಯಾವ ಒಂದು ಮಾದರಿ ಅಂದ್ರೆ ಇಲ್ಲಿ ಹಿಲ್ಡಾ ತಾಬಾ ಅವರ ಅನುಗಮನ ತಾರ್ಕಿಕತೆ, ಆಮೇಲೆ ಜಾನ್ಫಿ ಡೆಸೆಕೋರ್ ಅವರ ಪರಿಕಲ್ಪನಾ ಮಾದರಿ, ಪಿಯಾಜೆ ರವರ ವಿಕಾಸ ಮಾದರಿ, ಜೋಲ್ಟನ್ ಡೈನೀಸ್ ರವರ ಮಾದರಿ ಅಂತ ಇಷ್ಟು ಮಾದರಿ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ಈ 4 ಮಾದರಿಗಳಲ್ಲಿ ಯಾವುದು ಅನುಗಮನ ಆಧಾರವುಳ್ಳಂತಹ ತಾರ್ಕಿಕ ವಿಧಾನವನ್ನ ಅನುಸರಿಸುತ್ತೆ, ಜೊತೆಗೆ ನಿಜ ಜೀವನದ ಸಮಸ್ಯೆಗಳನ್ನ ಬಿಡಿಸೋದಕ್ಕೆ ಉಪಯೋಗವಾಗಿರುವಂತಹ ತಂತ್ರ ಅಂತ ಹೇಳಿದ್ರೆ ದಟ್ ಇಸ್ ಹಿಲ್ಡಾ ಟಾಬಾ ಅವರ ಅನುಗಮನ ತಾರ್ಕಿಕತೆ. ಓಕೆ, ಇನ್ನು ಶಿಕ್ಷಕರು ತ್ರಿಭುಜ ಎಂಬ ಪಾಠವನ್ನ ಮಾಡುವಾಗ ಹೀಗಂತ ಹೇಳ್ತಾರೆ. ಏನಂತ? ಒಂದು ತ್ರಿಭುಜದ ಎಲ್ಲಾ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಸತ್ಯಾಂಶ, ಇದು ಪರಿಕಲ್ಪನೆ, ಇದು ಕಾರ್ಯವಿಧಾನ, ಇದು ಸಾಮಾನ್ಯೀಕರಣ ಅಂತ ಇದೆ. ಇಂತಹ ಪ್ರಶ್ನೆಗಳು ಏನಿದಾವೆ ಇವು 100ಗೆ 200% ಬರುವಂತ ಪ್ರಶ್ನೆಗಳಿವು. ಓಕೆ, ಯಾರೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡ್ತೀರಾ ನೋಡ್ತಾ ಹೋಗಿ, ಇಂಥ ಪ್ರಶ್ನೆಗಳನ್ನೇ ಕೇಳೋದು. ಓಕೆ, ಶಿಕ್ಷಕರು ತ್ರಿಭುಜ ಎಂಬ ಪಾಠವನ್ನ ಮಾಡುವಾಗ ಏನು ಒಂದು ತ್ರಿಭುಜದ ಎಲ್ಲಾ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅಂತ ಹೇಳಿದರೆ ಇದು ಏನಂತ ಅಂತ ಹೇಳಿದ್ರೆ ಇದನ್ನ ಸಾಮಾನ್ಯೀಕರಣಗೊಳಿಸುವುದು ಅಂತ ಹೇಳ್ತಾರೆ. ಬ್ಲೂಮ್ ಮತ್ತು ಸಂಗಡಿಗರು ಕಲಿಕಾ ಅನುಭವಗಳನ್ನ ವಲಯಗಳಲ್ಲಿ ಅಳವಡಿಸಿಕೊಂಡಿದ್ದರು. ಓಕೆ, ಎಷ್ಟು ವಲಯಗಳಲ್ಲಿ ಅಳವಡಿಸಿಕೊಂಡಿದ್ರು? 3 ಆಯಾಮಗಳ ವಲಯ, 4 ಆಯಾಮಗಳ ವಲಯ, 5 ಆಯಾಮಗಳ ವಲಯ ಯಾವುದು ಅಲ್ಲ ಅಂತ ಇದೆ. ನೋಡಿ, ಬ್ಲೂಮ್ಸ್ ಮತ್ತು ಅವರ ಸಂಗಡಿಗರು ಕಲಿಕಾ ಅನುಭವಗಳನ್ನ 3 ಆಯಾಮಗಳ ವಲಯ ಆಗಿ ಅಳವಡಿಸಿಕೊಂಡಿದ್ರು. ಯಾರು? ಬ್ಲೂಮ್ ಮತ್ತು ಸಂಗಡಿಗರು. ಬ್ಲೂಮ್ ರವರ ಬ್ಲೂಮ್ಸ್ ಟ್ಯಾಕ್ಸೋನಮಿ ಅಂತ ಏನ್ ಹೇಳ್ತೀವಿ, ಇವರಿಂದ ಪರಿಷ್ಕರಿಸಿ ಬದಲಾವಣೆಯನ್ನ ಪಾರಿಭಾಷಿಕ ಕೋಶ ರಚನೆ ಮತ್ತು ಪ್ರಾಧಾನ್ಯತೆಯ ಆಧಾರದ ಮೇಲೆ ವರ್ಗೀಕರಣಗೊಂಡಿದೆ. ಯಾವುದು? ಲೋರಿನ್ ಆಂಡರ್ಸನ್ ರವರ ಪ್ರಕಾರ. ಓಕೆ, ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ವಿದ್ಯಾರ್ಥಿಯು ಚುಕ್ಕಿ ರಂಗೋಲಿಯನ್ನ ಅಂದವಾಗಿ ಸಮಮಿತಿಯಲ್ಲಿ ರಚಿಸ್ತಾನೆ. ಅಂತಹ ರಚನೆಗಳನ್ನ ಗಣಿತದ ಈ ಗುರಿ ಅಂತ ಹೇಳಿ ಗುರುತಿಸಬಹುದು. ಯಾವುದು? ಉಪಯುಕ್ತತೆ ಮತ್ತು ಪ್ರಾಯೋಗಿಕ ಗುರಿ, ಸಾಂಸ್ಕೃತಿಕ ಗುರಿ, ಸಾಮಾಜಿಕ ಗುರಿ, ಶಿಸ್ತಿನ ಗುರಿ ಅಂತ ಇದೆ. ವಿದ್ಯಾರ್ಥಿಯು ಚುಕ್ಕಿ ರಂಗೋಲಿಯನ್ನ ಅಂದವಾಗಿ ಸಮಮಿತಿಯಲ್ಲಿ ರಚಿಸ್ತಾನೆ. ಅಂತಹ ರಚನೆಗಳನ್ನ ನಾವು ಗಣಿತದ ಸಾಂಸ್ಕೃತಿಕ ಗುರಿ ಅಂತ ಹೇಳಿ ಕರಿತೀವಿ. ಓಕೆ, 15ನೇ ಪ್ರಶ್ನೆ, ವಿದ್ಯಾರ್ಥಿ ಕೋನಮಾಪಕ ಮತ್ತು ಕೈವಾರವನ್ನ ಬಳಸಿ ಅಂದವಾದ ನೇರ ಸ್ಪರ್ಶಕಗಳನ್ನ ರಚನೆಯನ್ನ ಮಾಡ್ತಾನೆ. ಇದು ವಿದ್ಯಾರ್ಥಿಯು ಗಳಿಸಿದಂತಹ ತಿಳುವಳಿಕೆಯನ್ನ ಸೂಚಿಸುತ್ತೆ, ಜ್ಞಾನವನ್ನ ಸೂಚಿಸುತ್ತೆ, ಅನ್ವಯವನ್ನ ಸೂಚಿಸುತ್ತೆ, ಕೌಶಲವನ್ನ ಸೂಚಿಸುತ್ತೆ ಅಂತ ಇದೆ. ಏನನ್ನ ಸೂಚಿಸುತ್ತೆ? ಅದು ಕೌಶಲವನ್ನ ಸೂಚಿಸುತ್ತೆ. ಯಾಕೆಂದ್ರೆ ಅವನು ಏನ್ ಮಾಡಿದಾನೆ? ಕೈವಾರವನ್ನ ಕೈಯಲ್ಲಿ ಬಳಸಿದಾನೆ, ಹೌದಲ್ವಾ? ನೇರ ಸ್ಪರ್ಶಕಗಳ ರಚನೆಯನ್ನ ಮಾಡ್ತಾನೆ. ಹಾಗಾಗಿ ಇಲ್ಲಿ ಅದು ಏನನ್ನ ಸೂಚಿಸುತ್ತೆ? ಕೌಶಲವನ್ನ ಅದು ಸೂಚಿಸುತ್ತೆ. ಇನ್ನು 16ನೇ ಪ್ರಶ್ನೆ, ಶಿಕ್ಷಕರು ಅತ್ಯುತ್ತಮವಾದಂತಹ ವಿಷಯ ಜ್ಞಾನವನ್ನ ಹೊಂದಿರ್ತಾರೆ ಹಾಗೂ ಸಮಮಿತಿಯನ್ನ ವಿದ್ಯಾರ್ಥಿಗಳಿಗೆ ಹಲವಾರು ಬಾರಿ ವಿವರಿಸಿಯೂ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಘಟಕ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗ್ತಾರೆ. ಹಾಗಾದ್ರೆ ಇಲ್ಲಿ ಏನು ತೊಂದರೆ ಉಂಟಾಗಿದೆ ನೋಡಿ. ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಅತಿ ಕಡಿಮೆ ಕಲಿಕಾ ಮಟ್ಟವನ್ನ ಹೊಂದಿದ್ದಾರೆ ಅಂತ ಅರ್ಥನ? ಇದು ಒಂದು ಅಶಿಸ್ತಿನ ಹಾಗೂ ಅಶಿಕ್ಷಿತ ವಿದ್ಯಾರ್ಥಿಗಳ ಗುಂಪು ಅಂತ ಅರ್ಥನ? ಶಿಕ್ಷಕರು ಸೂಕ್ತವಾದ ಬೋಧನಾ ಕ್ರಮವನ್ನ ಅನುಸರಿಸಿರುವುದಿಲ್ಲ ಅನ್ನುವಂಥದ್ದ ಮೇಲಿನ ಎಲ್ಲವೂ ಸರಿನಾ ಅಂತ ಇದೆ. ನೋಡಿ, ಶಿಕ್ಷಕರು ಅತ್ಯುತ್ತಮವಾದಂತ ವಿಷಯ ಜ್ಞಾನವನ್ನ ಹೊಂದಿದ್ದಾರೆ. ಅವರು ತುಂಬಾನೇ ವಿಷಯ ಜ್ಞಾನ ಹೊಂದಿದ್ರು ಕೂಡ, ವಿದ್ಯಾರ್ಥಿಗಳಿಗೆ ಹಲವು ಬಾರಿ ಅವರು ವಿವರಿಸಿದ್ರು ಕೂಡ ವಿದ್ಯಾರ್ಥಿಗಳು ಘಟಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಅವ್ರ ಮಾರ್ಕ್ಸ್ ತೆಗ್ದಿಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು ನೋಡಿ? ಯಾವುದೇ ಶಿಕ್ಷಕರು ಅತ್ಯುತ್ತಮವಾದ ವಿಷಯ ಜ್ಞಾನವನ್ನ ಹೊಂದಿದ್ರು ಕೂಡ ಸೂಕ್ತವಾದಂತ ಬೋಧನಾ ಕ್ರಮವನ್ನ ಅವರು ಬಳಸದೆ ಹೋದ್ರೆ
ಆ ಒಂದು ಕಲಿಕಾ ಫಲ ಏನಿರುತ್ತೆ ಅದು ನಮ್ಗೆ 100% ಸಿಗೋದಿಲ್ಲ. ಸೊ ಹಾಗಾಗಿ ಶಿಕ್ಷಕರು ಸೂಕ್ತವಾದ ಬೋಧನಾ ಕ್ರಮವನ್ನ ಅನುಸರಿಸುವುದು ತುಂಬಾನೇ ಉಪಯುಕ್ತವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅನುಸರಿಸದೆ ಇದ್ದಿದ್ದ ಕಾರಣ ಅಲ್ಲಿ ಎಲ್ಲಾ ಮಕ್ಕಳು ಅನುತ್ತೀರ್ಣ ಆಗಿದ್ದಾರೆ. ಇನ್ನು ಕೆಳಕಂಡ ಯಾವುದು ಬೋಧನಾ ವಿಜ್ಞಾನದ ವಿಷಯ ಜ್ಞಾನದ ಲಕ್ಷಣವನ್ನ ಒಳಗೊಂಡಿಲ್ಲ ಅಂತ ಕೇಳಿದರೆ, ಕೆಳಕಂಡ ಯಾವುದು ಬೋಧನಾ ವಿಜ್ಞಾನದ ವಿಷಯ ಜ್ಞಾನದ ಲಕ್ಷಣವನ್ನ ಒಳಗೊಂಡಿಲ್ಲ? ಪಠ್ಯಕ್ರಮ, ಕಲಿಕಾ ವಾತಾವರಣ, ಗಣಿತ ಸ್ವಭಾವ, ವಿದ್ಯಾರ್ಥಿಯ ಸಾಧನೆಗಳು ಅಂತ ಇದೆ. ನೋಡಿ, ಬೋಧನಾ ವಿಜ್ಞಾನದ ವಿಷಯ ಜ್ಞಾನ ಈ ಯಾವ ಒಂದು ಲಕ್ಷಣವನ್ನ ಒಳಗೊಂಡಿಲ್ಲ? ವಿದ್ಯಾರ್ಥಿಯ ಸಾಧನೆಗಳು ಏನಿದೆ ಅದನ್ನ ಇದು ಒಳಗೊಂಡಿಲ್ಲ. ಓಕೆ. 18ನೇ ಪ್ರಶ್ನೆ, ಶಿಕ್ಷಕರು ಭಿನ್ನರಾಶಿಯ ಭಾಗಾಕಾರವನ್ನ ಸೂಕ್ತವಾದ ಉಪಕ್ರಮವನ್ನ ಬಳಸಿ ಇಬ್ಬರು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ಹರಿಸಿ ಬೋಧಿಸಿದ್ರೂ ಕೂಡ ಒಬ್ಬ ವಿದ್ಯಾರ್ಥಿಯು ಭಿನ್ನರಾಶಿಯ ಭಾಗಾಕಾರದ ಪರಿಕಲ್ಪನೆಯನ್ನ ಪೂರ್ಣವಾಗಿ ಗಳಿಸುವುದೇ ಇಲ್ಲ. ಯಾಕೆ? ರೀಸನ್ ಏನು? ನೋಡಿ, ಇಬ್ಬರಿಗೂ ಒಂದೇ ತರ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ ಕಾರಣ ಏನಿರ್ಬೋದು? ಇಬ್ಬರು ವಿದ್ಯಾರ್ಥಿಗಳಲ್ಲಿ ಭಿನ್ನರಾಶಿಯ ಭಾಗಾಕಾರಕ್ಕೆ ಬೇಕಾದಂತ ಪೂರ್ವಜ್ಞಾನದಲ್ಲಿ ವ್ಯತ್ಯಾಸ ಇರುತ್ತೆ. ಹೌದಾ? ಇಬ್ಬರು ವಿದ್ಯಾರ್ಥಿಗಳಲ್ಲಿ ಗಣಿತ ಕಲಿಕೆಗೆ ಇರುವಂತಹ ಆಸಕ್ತಿಯಲ್ಲಿನ ವ್ಯತ್ಯಾಸವನ್ನ ನಾವು ನೋಡ್ತೀವಿ. ಇಬ್ಬರು ವಿದ್ಯಾರ್ಥಿಗಳಲ್ಲಿ ಮೂಲ ಪರಿಕಲ್ಪನೆಯನ್ನ ಅರ್ಥೈಸಿಕೊಳ್ಳಲು ಇರುವಂತಹ ಭಿನ್ನತೆಗಳನ್ನು ಕೂಡ ನಾವು ನೋಡ್ಬೋದು. ಸೊ ಹಾಗಾಗಿ ಮೇಲಿನ ಎಲ್ಲವನ್ ಅನ್ನುವಂಥದ್ದು ಸರಿಯಾದಂತ ಆಯ್ಕೆ. ಯಾಕಂದ್ರೆ ಇಲ್ಲಿ ಇಂಡಿವಿಜುವಾಲಿಟಿ ಏನಿದೆ ಇರುತ್ತಲ್ವಾ, ಇದು ತುಂಬಾ ಏನ್ ಹೇಳ್ಬೋದು, ಇಂಡಿವಿಜುವಾಲಿಟಿ ಅನ್ನುವಂಥದ್ದು ಇಲ್ಲಿ ಒಂದು ರೋಲ್ ಪ್ಲೇ ಮಾಡುತ್ತೆ. ಓಕೆ, ಅಂದ್ರೆ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಇಬ್ರು ಮಕ್ಕಳು ಇರ್ತಾರೆ ಅಂದ್ರೆ ಅವರು ಒಂದೇ ರೀತಿ ಒಂದೇ ಚಿಂತನೆ ಇರೋದಕ್ಕೆ ಆಗಲ್ಲ ಅಲ್ವಾ? ಸೊ ಆ ರೀತಿ. ನೆಕ್ಸ್ಟ್ 19ನೇ ಪ್ರಶ್ನೆ, 21ನೇ ಶತಮಾನದ ಶಿಕ್ಷಣ ಪದ್ಧತಿಯಲ್ಲಿ ಆಗಿರುವ ಪ್ರಮುಖ ಬದಲಾವಣೆ ಏನು? ಕಲಿಕೆಗಾಗಿ ಕಲಿಕೆ, ಬದುಕಿಗಾಗಿ ಕಲಿಕೆ, ಸಹಬಾಳ್ವೆಗಾಗಿ ಕಲಿಕೆ, ಮೇಲಿನ ಎಲ್ಲವು. ನೋಡಿ, 21ನೇ ಶತಮಾನ ಏನಿದೆ ಆ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಆಗಿರುವಂತಹ ಪ್ರಮುಖ ಬದಲಾವಣೆ ಕಲಿಕೆಗೋಸ್ಕರನೇ ಕಲಿಕೆ, ಬದುಕಿಗೋಸ್ಕರ ಕಲಿಕೆ, ಸಹಬಾಳ್ವೆಗೆ ಕಲಿಕೆ. ಸೊ ಮೇಲಿನ ಎಲ್ಲವು ಅನ್ನುವಂಥದ್ದು ಸರಿಯಾದಂತ ಆಯ್ಕೆ. 20ನೇ ಪ್ರಶ್ನೆ, ಗಣಿತದಲ್ಲಿನ ನಿಗದಿತ ಉದ್ದೇಶ ಸಾಧನೆಗೆ ಸೂಕ್ತವಾದಂತಹ ಕಲಿಕೆಯ ಸನ್ನಿವೇಶವನ್ನ ಸೃಷ್ಟಿಸುವುದು ವಿದ್ಯಾರ್ಥಿ ಶಿಕ್ಷಕರ ವಿಷಯ ಜ್ಞಾನವನ್ನು ವ್ಯಕ್ತಪಡಿಸುತ್ತದೆ, ತಿಳುವಳಿಕೆ ಜ್ಞಾನವನ್ನು ವ್ಯಕ್ತಪಡಿಸುತ್ತದೆ, ಬೋಧನಾ ವಿಜ್ಞಾನದ ಜ್ಞಾನವನ್ನ ವ್ಯಕ್ತಪಡಿಸುತ್ತದೆ, ಮೌಲ್ಯಮಾಪನದ ವಿಧಾನವನ್ನ ವ್ಯಕ್ತಪಡಿಸುತ್ತೆ ಅಂತ ಇದೆ. ನೋಡಿ, ಪ್ರಶ್ನೆಯನ್ನ ಓದಿ. ಗಣಿತದಲ್ಲಿನ ನಿಗದಿತ ಉದ್ದೇಶ ಸಾಧನೆಗೆ ಸೂಕ್ತವಾದ ಕಲಿಕಾ ಸನ್ನಿವೇಶವನ್ನ ಸೃಷ್ಟಿಸುವುದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಬೋಧನಾ ವಿಜ್ಞಾನದ ಜ್ಞಾನವನ್ನ ವ್ಯಕ್ತಪಡಿಸುತ್ತದೆ ಅನ್ನುವಂಥದ್ದು ದಿಸ್ ಇಸ್ ದ ರೈಟ್ ಆನ್ಸರ್. 21ನೇ ಪ್ರಶ್ನೆ, ಕೆಳಕಂಡ ಯಾವುದು ರಚನಾತ್ಮಕ ಕಲಿಕಾ ಪರಿಸರದ ಲಕ್ಷಣ ಅಲ್ಲ ಅಂತ ಕೇಳಿದರೆ? ಕೆಳಕಂಡ ಯಾವುದು ರಚನಾತ್ಮಕ ಕಲಿಕಾ ಪರಿಸರದ ಲಕ್ಷಣ ಅಲ್ಲ? ಕಲಿಕೆಗೆ ಒತ್ತು ನೀಡುವುದು ಕಲಿಸುವಿಕೆಗಲ್ಲ, ವರ್ಗ ನಿಯಂತ್ರಣ ಮೀರಿ ಹೋಗುವುದಕ್ಕೂ ಅವಕಾಶ ನೀಡುವುದು, ಶಿಕ್ಷಕರ ಅಭಿಪ್ರಾಯಕ್ಕಿಂತ ವಿದ್ಯಾರ್ಥಿಗಳ ವಿಚಾರಕ್ಕೆ ಹೆಚ್ಚು ಒತ್ತು, ಕಲಿಕೆಯು ಶಾಲಾ ಅವಧಿ ವರ್ಗ ಕೋಣೆಗೆ ಸೀಮಿತವಾಗಿರುತ್ತೆ. ನೋಡಿ, ಪರಿಸರದ ಲಕ್ಷಣ ಅಲ್ಲ ಅಂತ ಕೇಳಿದರೆ ನೋಡಿ, ಶಾಲಾ ಅವಧಿ ವರ್ಗ ಕೋಣೆಗೆ ಸೀಮಿತವಾಗಿರುತ್ತೆ ಅನ್ನುವಂಥದ್ದಲ್ಲ, ಇದು ಸರಿಯಾದ ಲಕ್ಷಣ ಅಲ್ಲ. ಓಕೆ. ಇನ್ನು 22ನೇ ಪ್ರಶ್ನೆ, 5E ಮಾದರಿಯ ಆಧಾರದ ಮೇಲೆ ಕೆಳಕಂಡ ಹೇಳಿಕೆಗಳ ಕ್ರಮಾನುಗತಗೊಳಿಸಿ ಅಂತ ಕೇಳಿದರೆ, ಅಂದ್ರೆ ಯಾವ್ದಾದ್ಮೇಲೆ ಯಾವ್ದು ಅಂತ ಹೇಳಿ. ಮಾಹಿತಿ ಮತ್ತು ಪರಿಕಲ್ಪನೆಗಳ ಹಂಚಿಕೆ, ಕೃತಿ ಸಂಪುಟಗಳ ಮೌಲ್ಯಾಂಕನ, ದತ್ತಾಂಶವನ್ನ ವಿನ್ಯಾಸಗಳ ಮೂಲಕ ವ್ಯಕ್ತಪಡಿಸುವುದು, ಸಾಮಗ್ರಿಗಳ ಜೊತೆ ಪ್ರಯೋಗ ಮಾಡುವುದು, ಆಶ್ಚರ್ಯಕರ ಘಟನೆಯನ್ನ ತೋರಿಸುವುದು. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಗೆ HSTR, GPSTR ಮತ್ತೆ CET ಅಂತ, ಅಂದ್ರೆ CTET ಅಂತ ಏನ್ ಕರಿತೀವಿ ಅದು, TET, PSTR ಇಂಥದ್ರಲ್ಲಿ ಬೋಧನಾ ಅಂಶಗಳಾಗಿ ಈ 5E ಮಾದರಿಯಲ್ಲಿ ಇದನ್ನ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಬರೋದು ಡೈರೆಕ್ಟ್ ಆಗಿ. ಇವಾಗ 5E ಮಾದರಿಯನ್ನ ಫಸ್ಟ್ ಕೊಟ್ಟಂತವ್ರು ಯಾರು, ಆ ಮಾಡೆಲ್ ಅನ್ನ ಮಾಡಿದಂತವ್ರು ಯಾರು, ರೋಜರ್ ಬೈಬಿ ಅಂತ ಹೇಳಿದ್ವಿ ಅಲ್ವಾ. ಈ ರೀತಿ ಡೈರೆಕ್ಟ್ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಆ ಕಾಲ ಹೋಯ್ತು. ಯಾಕಂದ್ರೆ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡ್ತಾ ಹೋದ್ರೆ ನೀವೇ ಅನಲೈಸ್ ಮಾಡ್ಕೊಳ್ಳಿ. ನಾವ್ ಏನ್ ಅನ್ಕೋತೀವಿ ಅದಕ್ಕಿಂತ ಹೆಚ್ಚಿನದಾಗಿನೇ ಪ್ರಶ್ನೆಗಳು ಬಹಳನೇ ಕ್ಲಿಷ್ಟವಾಗಿರ್ತವೆ. ಯಾಕೆ ಅಂತ ಅಂದ್ರೆ ನೋಡಿ, ಮಕ್ಕಳಿದ್ದಾರೆ, ನಾವು ಅವ್ರಿಗೆ ಇವಾಗಿನ ಮಕ್ಕಳು ಯಾವ ಲೆವೆಲ್ಗಿದ್ದಾರೆ ಅಂತ ಹೇಳಿ, ಯಾರೆಲ್ಲ BEd ಮಾಡ್ತಾ ಇರ್ತೀರಾ ಅಥವಾ ಮಾಡಿದೀರಾ, ನಿಮ್ಗೆ ಏನ್ ಹಾಕ್ತಾರೆ, ಹೋಗ್ತೀರಾ ಅಲ್ವಾ 15 days, ಆಮೇಲೆ 1 month ಬೇರೆ ಸ್ಕೂಲ್ಸ್ಗೆಲ್ಲ ನಿಮ್ಗೆ ಹಾಕ್ತಾರಲ್ವಾ, ಅವಾಗ ಗೊತ್ತಾಗಲ್ವಾ ನಿಮ್ಗೆ ಎಷ್ಟ್ರ ಮಟ್ಟಿಗೆ ಅವ್ರು ಕೇಳುವಂತ ಪ್ರಶ್ನೆಗಳು. ಓಕೆ,
ಅದನ್ನೆಲ್ಲ ನೋಡಿದಾಗ ಶಿಕ್ಷಕರು ಇನ್ನೆಷ್ಟು ಮಟ್ಟಿಗೆ ಜ್ಞಾನವನ್ನ ಪಡೆದಿರ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಸಿಂಪಲ್ ಆಗಿ ಬರ್ತವೆ ಪ್ರಶ್ನೆಗಳು ಅಂತ ಅನ್ಕೊಳ್ಳೋದು ಬಹಳನೇ ದೊಡ್ಡ ತಪ್ಪು. ಓಕೆ, ಇಷ್ಟು ಸಾಕು ಅಂತ ಇರಬಾರ್ದು. ಅದಕ್ಕೆ ಏನೇನೆಲ್ಲಾ ಬೇಕೋ ಎಲ್ಲಾನು ಓದಿ, ಆಮೇಲೆ ಇನ್ನು ಹೆಚ್ಚಿನದಾಗಿನೇ ನೀವು ವಿಷಯವನ್ನ ಆ ಬಗ್ಗೆ ಕಲೆಕ್ಟ್ ಮಾಡ್ತಾ ಹೋಗಿ. ಓಕೆ, ನೋಡಿ ಈ ರೀತಿಯಾದಂತ ಪ್ರಶ್ನೆಗಳು ಬರುತ್ತೆ. ಮೊದಲನೇದಾಗಿ ಈಗ 5E ಮಾದರಿ ಆಧಾರದ ಮೇಲೆ ಕೆಳಕಂಡ ಹೇಳಿಕೆಗಳನ್ನ ಕ್ರಮಾನುಗತಗೊಳಿಸಿ ಅಂತ ಇದೆ ನೋಡಿ. ಈಗ ಫಸ್ಟ್ ಏನ್ ಮಾಡ್ಬೇಕು, ಎಂಗೇಜ್ ಮಾಡ್ಬೇಕು. ಎಂಗೇಜ್ ಅಂದ್ರೆ ಯಾವ ರೀತಿ ಮಾಡ್ಬೇಕು ಮಕ್ಕಳನ್ನ ನೋಡಿ, ಫಸ್ಟ್ ಗೆ ಅವರಿಗೆ ಆಶ್ಚರ್ಯಕರವಾದಂತ ಘಟನೆಯನ್ನ ತೋರಿಸೋದ್ರ ಮೂಲಕ ಅವರಲ್ಲಿ ಏನಾಗುತ್ತೆ, ಆಸಕ್ತಿ ಉಂಟಾಗುತ್ತೆ. ಅವ್ರೇನು ಅಲ್ಲಿಗೆ ಇವು ಪಾಠ ಕೇಳೋದಕ್ಕೆ ಸಿದ್ಧರಾಗ್ತಾರೆ, ಹೌದಲ್ವಾ? ಫಸ್ಟ್ ಆಸಕ್ತಿಯನ್ನ ಮೂಡಿಸ್ಬೇಕು. ಸೊ 5ನೇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಇದು ಮೊದಲನೇದು. ಇನ್ನು ನೆಕ್ಸ್ಟ್ ಬಂದು ಸಾಮಗ್ರಿಗಳ ಜೊತೆ ಪ್ರಯೋಗವನ್ನ ಮಾಡೋದು, ಎಂಗೇಜ್, ಓಕೆ, ಎಕ್ಸ್ಪ್ಲೋರ್, ಇದೇ 5E. ಓಕೆ, ಅದಾದ್ಮೇಲೆ 3ನೇದು ದತ್ತಾಂಶವನ್ನ ವಿನ್ಯಾಸಗಳ ಮೂಲಕ ಅದನ್ನ ಪ್ರಸ್ತುತಪಡಿಸುವುದು. ಓಕೆ, ಅದಾದ ನಂತರ ಯಾವುದು, ಮಾಹಿತಿ ಮತ್ತು ಪರಿಕಲ್ಪನೆಗಳ ಹಂಚಿಕೆ. ಅದಾದ ನಂತರ ಕೃತಿ ಸಂಪುಟಗಳ ಮೌಲ್ಯಾಂಕನ ಅನ್ನುವಂಥದ್ದು ಯಾವುದು, ಲಾಸ್ಟ್ ಇವ್ಯಾಲ್ಯೂಯೇಷನ್, ಹೌದಲ್ವಾ? ಸೊ ಹಾಗಾಗಿ 5, 4, 3, 1, 2 ಅನ್ನುವಂಥದ್ದು ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಶಿಕ್ಷಕರು ಭಿನ್ನರಾಶಿಯ ಪಾಠವನ್ನ ಮಾಡುವಾಗ ಕೆಳಕಂಡ ಕಲಿಕಾ ಅನುಭವದೊಂದಿಗೆ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳಬಹುದು. ಶಿಕ್ಷಕರು ಭಿನ್ನರಾಶಿಯ ಪಾಠವನ್ನ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಕೆಳಕಂಡಂತಹ ಕಲಿಕಾ ಅನುಭವದೊಂದಿಗೆ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳಬಹುದು. 6 ಬಿಸ್ಕತ್ತುಗಳನ್ನ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೊಳ್ಳಲು ಅವರು ತಿಳಿಸ್ತಾರೆ. 16 ಬಿಸ್ಕತ್ತುಗಳನ್ನ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೊಳ್ಳೋದಕ್ಕೆ ತಿಳಿಸ್ತಾರೆ. ತರಗತಿಯಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ 2 ಬಿಸ್ಕತ್ತುಗಳನ್ನ ಸಮನಾಗಿ ಹಂಚ್ತಾರೆ. ಆಮೇಲೆ 20 ಬಿಸ್ಕತ್ತುಗಳನ್ನ 5 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೊಳ್ಳಲು ತಿಳಿಸ್ತಾರೆ ಅಂತ ಇದೆ. ಓಕೆ, ಸರಿಯಾದಂತ ಆಯ್ಕೆ ಏನು, 6 ಬಿಸ್ಕತ್ತುಗಳನ್ನ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೊಳ್ಳೋದಕ್ಕೆ ತಿಳಿಸ್ತಾರೆ. ಇದನ್ನ ನಾವು ಭಿನ್ನರಾಶಿಯ ಪಾಠವನ್ನ ಮಾಡುವಾಗ ಈ ಒಂದು ಕಲಿಕಾ ಅನುಭವದೊಂದಿಗೆ ವಿದ್ಯಾರ್ಥಿಗಳನ್ನ ನಾವು ತೊಡಗಿಸಿಕೊಳ್ಳೋದಕ್ಕೆ ಇದನ್ನ ಬಳಸ್ಕೋಬಹುದು. ಓಕೆ, ಅನ್ವೇಷಣಾ ಪದ್ಧತಿಯಲ್ಲಿ ಈ ಕೆಳಕಂಡ ಪ್ರಕ್ರಿಯೆಗೆ ಹೆಚ್ಚು ಒತ್ತನ್ನ ನೀಡಲಾಗಿದೆ. ಯಾವ್ದ್ರಲ್ಲಿ, ಅನ್ವೇಷಣಾ ಪದ್ಧತಿಯಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಶಸ್ತಿಯನ್ನ ನೀಡಲಾಗಿದೆ? ಆಲೋಚನಾ ಪ್ರಕ್ರಿಯೆಗೆ, ಶೋಧನಾ ಪ್ರಕ್ರಿಯೆಗೆ, ವಿನ್ಯಾಸವನ್ನ ಅನ್ವೇಷಿಸುವುದಕ್ಕೆ. ಸೊ ಎಲ್ಲವೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇಲ್ಲಿ. ಓಕೆ, ಇಲ್ಲಿ ಅನ್ವೇಷಣಾ ಪದ್ಧತಿ ಅಂತ ಬಂದಾಗ ಆಲೋಚನಾ ಪ್ರಕ್ರಿಯೆ, ಶೋಧನಾ ಪ್ರಕ್ರಿಯೆ, ವಿನ್ಯಾಸವನ್ನ ಅನ್ವೇಷಿಸುವುದು, ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಹಾಗಾಗಿ ಎಲ್ಲವಕ್ಕೂ ಕೂಡ ಹೆಚ್ಚು ಒತ್ತನ್ನ ಇಲ್ಲಿ ನೀಡುವುದು. ಅನುಗಮನ ಪದ್ಧತಿಯನ್ನ ಪ್ರತಿಪಾದಿಸಿದವರು ಯಾರು? ದಟ್ ಇಸ್ ಫ್ರಾನ್ಸಿಸ್ ಬೇಕನ್ ರವರು. ಓಕೆ, ಕೆಳಗಿನ ಯಾವುದು ಅನುಗಮನ ಪದ್ಧತಿಯ ಭಾಗ ಅಲ್ಲ? ಅಮೂರ್ತದಿಂದ ಅಮೂರ್ತದ ಕಡೆಗೆ, ನಿರ್ದಿಷ್ಟ ದೃಷ್ಟಾಂತದ ಸಾರ್ವತ್ರಿಕ ತತ್ವದೆಡೆಗೆ, ಉದಾಹರಣೆಗಳನ್ನ ತತ್ವಕ್ಕೆ ಅನ್ವಯಿಸುವುದು, ಪರಿಚಿತದಿಂದ ಅಪರಿಚಿತದೆಡೆಗೆ. ಅಂದ್ರೆ ಏನು, ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರೆಡೆಗೆ. ನಿರ್ದಿಷ್ಟ ಅಂದ್ರೆ ನಿರ್ದಿಷ್ಟವಾಗಿರುತ್ತೆ, ಅದನ್ನ ಸಾರ್ವತ್ರಿಕ ತತ್ವದೆಡೆಗೆ. ಆಮೇಲೆ ಉದಾಹರಣೆಗಳನ್ನ ತತ್ವಕ್ಕೆ ಅನ್ವಯಿಸುವುದು, ಇವೆಲ್ಲ ಏನು, ನಿಗಮನ ಪದ್ಧತಿ. ಆದ್ರೆ ಸಾರಿ ಅನುಗಮನ ಪದ್ಧತಿ. ಓಕೆ, ಅನುಗಮನ ಅಂದ್ರೆ ಏನು? ಈಗ ನಿಗಮನ ಪದ್ಧತಿ, ಅನುಗಮನ ಪದ್ಧತಿ ಅಂತ ಹೇಳಿ ಯಾರಿಗಾದ್ರೂ ಕನ್ಫ್ಯೂಸ್ ಆಗ್ತಾ ಇದೆ. ನಿಗಮನ ಪದ್ಧತಿ ಅಂದ್ರೇನು? ನಿಗಮನ ಪದ್ಧತಿ ಅಂದ್ರೇನು? ನಿಯಮ ಪರಿಪಾಲನಾ ಪದ್ಧತಿ ಅಂತ ಕೂಡ ಇದನ್ನ ಹೇಳ್ತಾರೆ. ನಿಯಮ ಪರಿಪಾಲನಾ ಪದ್ಧತಿ ಅಂತ ಕೂಡ ಹೇಳ್ತಾರೆ. ಯಾವ್ದನ್ನ ನಿಗಮನ ಪದ್ಧತಿಯನ್ನ ನಿಯಮ ಪರಿಪಾಲನಾ ಪದ್ಧತಿ ಅಂತ ಕೂಡ ಹೇಳ್ತಾರೆ. ಅಂದ್ರೇನು? ನಿಯಮ ಅಂದ್ರೇನು? ರೂಲ್ಸ್ ಅಂತ ಹೇಳಿ. ಓಕೆ, ಅಂದ್ರೆ ಫಸ್ಟ್ ಇವಾಗ ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ಓಕೆ, ಅವೆಲ್ಲ ಏನು ನಿಯಮಗಳು. ಸೊ ಅದೇ ರೀತಿ ಅವೆಲ್ಲ ಏನು ಅಂದ್ರೆ ಅದನ್ನ ಹೇಳ್ಬೇಕಾದ್ರೆ ಅಂದ್ರೆ ಉಪಯೋಗಿಸುವಂತದ್ದು. ಅಂದ್ರೇನು? ಫಸ್ಟ್ ರೂಲ್ ನ ಹೇಳುವಂತದ್ದು ನಿಗಮನ ಪದ್ಧತಿ. ಓಕೆ, ಅದನ್ನ ನಿಯಮ ಪರಿಪಾಲನಾ ಪದ್ಧತಿ ಅಂತ ಕೂಡ ಇನ್ನೊಂದು ಅರ್ಥದಲ್ಲಿ ಕರೀತಾರೆ. ಹಾಗಿದ್ದಾಗ ಅನುಗಮನ ಪದ್ಧತಿ ಅಂದ್ರೆ ಏನು? ಫಸ್ಟ್ ಉದಾಹರಣೆಗಳನ್ನ ಹೇಳುವಂತದ್ದು, ಗೊತ್ತಿರೋದನ್ನ ಹೇಳುವಂತದ್ದು. ಓಕೆ, ನಿರ್ದಿಷ್ಟವಾಗಿ ಮೂರ್ತದಿಂದ ಅಮೂರ್ತದೆಡೆಗೆ. ಓಕೆ, ಆದ್ರೆ ಇಲ್ಲೇನಿದೆ, ಅಮೂರ್ತದಿಂದ ಮೂರ್ತದ ಕಡೆಗೆ ಅಂತ ಇದೆ. ಸೊ ಹಾಗಾದ್ರೆ ಅಮೂರ್ತದಿಂದ ಮೂರ್ತದ ಕಡೆಗೆ ಅನ್ನುವಂಥದ್ದು ಇದು ನಿಗಮನ ಪದ್ಧತಿಗೆ ಬರುತ್ತೆ. ಸೊ ಹಾಗಾಗಿ ಇದು ಅನುಗಮನ ಪದ್ಧತಿಯ ಭಾಗ ಅಲ್ಲ. ಓಕೆ, 27ನೇ ಪ್ರಶ್ನೆ, ರಚನಾತ್ಮಕ ವಿಧಾನಗಳು ಮತ್ತು ಕೌಶಲ್ಯ ಅಭಿವೃದ್ಧಿ ಸಲಕರಣೆಯ ಆಧಾರದಲ್ಲಿ ಕೆಳಕಂಡಂತ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ.
ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನ ಪಡೆಯುವುದೇ ಮೌಲ್ಯಮಾಪನದ ಮುಖ್ಯ ಧ್ಯೇಯ. ಗಣಿತ ಕಲಿಕೆಯು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಮೌಲ್ಯಮಾಪನದಿಂದ ಮೌಲ್ಯಾಂಕನಕ್ಕೆ ಬದಲಾಗಿದೆ. ಗಣಿತ ಕಲಿಕೆಯನ್ನ ಅವರ ಸಾಧನೆಯ ಅಳತೆಗಳನ್ನ ಅಂಕಗಳನ್ನ ಸೂಚಿಸುವುದೇ ಮುಖ್ಯ ಧ್ಯೇಯ. ಮೌಲ್ಯಮಾಪನ ಮತ್ತು ಮೌಲ್ಯಾಂಕನವು ಒಂದೇ ಅರ್ಥವನ್ನ ನೀಡುವ ಪರ್ಯಾಯ ಪದಗಳಾಗಿವೆ ಅಂತ ಇದೆ. ಸರಿಯಾದ ಹೇಳಿಕೆ ಬಂದು ಗಣಿತ ಕಲಿಕೆ ಅನ್ನುವಂಥದ್ದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಮೌಲ್ಯಮಾಪನದಿಂದ ಮೌಲ್ಯಾಂಕನಕ್ಕೆ ಬದಲಾಗಿದೆ. ಓಕೆ, 28ನೇ ಪ್ರಶ್ನೆ, ಗಣಿತದಲ್ಲಿ ಮೌಲ್ಯಮಾಪನವು ಕೇವಲ ಕಲಿಕೆಯ ಗುಣಮಟ್ಟವನ್ನ ನಿರ್ವಹಿಸುವುದರ ಜೊತೆಗೆ ಬೋಧನಾ ವಿಧಾನದ ಗುಣಮಟ್ಟವನ್ನು ಕೂಡ ಅದು ಜೊತೆಗೆ ನಿರ್ಧರಿಸುತ್ತೆ. ಓಕೆ, ಶಿಕ್ಷಣದಲ್ಲಿ ಮೌಲ್ಯಾಂಕನ ನೋಡಿ, ಪ್ರಕ್ರಿಯೆ ಅಂದ್ರೆ ಮೌಲ್ಯಾಂಕನ ಪ್ರಕ್ರಿಯೆ ಏನಿದೆ ಇದು ಶಿಕ್ಷಣದಲ್ಲಿ ಮೌಲ್ಯಾಂಕನ ಅನ್ನುವಂಥದ್ದು ಪ್ರಕ್ರಿಯೆಯ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂಶಗಳನ್ನ ನಿರ್ಧರಿಸುತ್ತೆ, ಕಲಿವಿನ ಫಲಗಳನ್ನ ಪ್ರತಿಬಿಂಬಿಸುತ್ತೆ, ಬೋಧನಾ ಪ್ರಕ್ರಿಯೆಯ ಗುಣಮಟ್ಟವನ್ನ ತಿಳಿಸುತ್ತೆ. ಮೇಲಿನ ಎಲ್ಲವೂ ಅನ್ನುವಂಥದ್ದು ಇದಕ್ಕೆ ಸೂಕ್ತವಾದಂತ ಉತ್ತರ. ಗಣಿತದಲ್ಲಿ ಪೆನ್ನು ಮತ್ತು ಪೇಪರ್ ವಿಧಾನದ ರೀತಿಯ ಮೌಲ್ಯಾಂಕನವು ವಿದ್ಯಾರ್ಥಿಯ ಮೌಲ್ಯಮಾಪನದ ವ್ಯಾಪ್ತಿಯನ್ನ ಮಿತಿಗೊಳಿಸುತ್ತೆ, ಹೆಚ್ಚಿಸುತ್ತೆ, ತಟಸ್ಥಗೊಳಿಸುತ್ತೆ, ಕುಗ್ಗಿಸುತ್ತೆ. ನೋಡಿ, ಗಣಿತದಲ್ಲಿ ಬರೀ ಪೆನ್ನು ಮತ್ತೆ ಪೇಪರ್ ವಿಧಾನದ ರೀತಿಯ ಮೌಲ್ಯಾಂಕನ ಏನಿರುತ್ತೆ ಮಕ್ಕಳನ್ನ ಅದು ಮಿತಿಗೊಳಿಸುತ್ತೆ. ಓಕೆ, ಮೌಲ್ಯಮಾಪನದ ವ್ಯಾಪ್ತಿಯನ್ನ ಮಿತಿಗೊಳಿಸುತ್ತೆ. ಹಾಗಾಗಿನೇ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಇರೋದು ಇದಕ್ಕೋಸ್ಕರನೇ. ಬರೀ ಪೆನ್ನು ಪೇಪರ್ ಇವ್ಯಾಲ್ಯೂಯೇಷನ್ ಅಂತ ಇದ್ದಿದ್ರೆ ಮೌಲ್ಯಮಾಪನದ ವ್ಯಾಪ್ತಿ ಮಿತಿಗೊಳಿಸುತ್ತೆ. ಓಕೆ, 31ನೇ ಪ್ರಶ್ನೆ, ಗಣಿತದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಹೇಳಿದಾಗ ಒಬ್ಬ ವಿದ್ಯಾರ್ಥಿಯು ವಿವಿಧ ಕ್ಷೇತ್ರದಲ್ಲಿ ತೋರುವಂತಹ ಸಾಧನೆಯನ್ನ ಪ್ರತಿನಿಧಿಸುವ ಒಂದು ಶಾಲಾ ವ್ಯವಸ್ಥೆ ಅಂತ ಹೇಳ್ತೀವಿ. ನಿರ್ದಿಷ್ಟವಾಗಿ ಒಂದು ವಿಷಯದಲ್ಲಿ ವಿದ್ಯಾರ್ಥಿಯು ಮಾಡುವಂತಹ ಸಾಧನೆ, ವಿದ್ಯಾರ್ಥಿಯು ಗಳಿಸಿದ ಒಟ್ಟು ಅಂಕ, ಹಿಮ್ಮಾಹಿತಿಯನ್ನ ನೀಡುವಂತಹ ಒಂದು ವ್ಯವಸ್ಥೆ. ಸರಿಯಾದಂತಹ ಉತ್ತರ ಏನು? ವಿವಿಧ ಕ್ಷೇತ್ರಗಳಲ್ಲಿ ತೋರುವಂತಹ ಸಾಧನೆಯನ್ನ ಪ್ರತಿನಿಧಿಸುವಂತಹ ಒಂದು ಶಾಲಾ ವ್ಯವಸ್ಥೆಯನ್ನೇ ನಾವು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಇನ್ನು 32ನೇ ಪ್ರಶ್ನೆ, ಗಣಿತದಲ್ಲಿ ವ್ಯಾಪಕ ಮೌಲ್ಯಮಾಪನ ಅನ್ನುವಂಥದ್ದು ವಿದ್ಯಾರ್ಥಿಗಳ ಬೋಧನಾ ಉದ್ದೇಶಗಳಾಗಿರುವಂತಹ ಜ್ಞಾನ, ತಿಳುವಳಿಕೆ, ಅನ್ವಯ ಕೌಶಲಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಒಳಗೊಂಡಿರುತ್ತದೆ. ವಿದ್ಯಾರ್ಥಿಯ ಭೌತಿಕ ಬೆಳವಣಿಗೆಯನ್ನು ಕೂಡ ಒಳಗೊಂಡಿರುತ್ತದೆ. ವಿದ್ಯಾರ್ಥಿಯ ಹಿನ್ನೆಲೆಯನ್ನು ಒಳಗೊಂಡಿರುತ್ತದೆ. ವಿದ್ಯಾರ್ಥಿಯ ಸಹಪಾಠಿಯ ಅಭಿಪ್ರಾಯವನ್ನು ಒಳಗೊಂಡಿರುತ್ತದೆ ಅಂತ ಇದೆ. ನೋಡಿ, ಇಲ್ಲಿ ವ್ಯಾಪಕ ಮೌಲ್ಯಮಾಪನ ಅನ್ನುವಂಥದ್ದು ವಿದ್ಯಾರ್ಥಿಗಳ ಬೋಧನಾ ಉದ್ದೇಶಗಳಾಗಿರುವಂತಹ ಜ್ಞಾನ, ತಿಳುವಳಿಕೆ, ಅನ್ವಯ, ಈ ಕೌಶಲ ಇವೆಲ್ಲದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಒಳಗೊಂಡಿರುತ್ತೆ. ಅಂದ್ರೇನು? ಕ್ರೀಡೆ, ಓಕೆ, ಅವರ ಒಂದು ಆಸಕ್ತಿ ಏನಿರುತ್ತೆ ಅದೆಲ್ಲವನ್ನು ಕೂಡ ಇದು ಒಳಗೊಂಡಿರುತ್ತೆ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಓಕೆ, ಶಿಕ್ಷಕರು ಬಹುಭುಜಾಕೃತಿಯನ್ನ ಬೋಧಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಶಿಕ್ಷಕರು ಅವರ ಕಲಿಕೆಯ ಬಗ್ಗೆ ಹಿಮ್ಮಾಹಿತಿಯನ್ನು ಒಂದು ಘಟಕ ಪರೀಕ್ಷೆಯ ನಂತರ ನೀಡ್ತಾರೆ. ಇದು ಸಂಕಲನಾತ್ಮಕ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಸಾಧನಾ ಪರೀಕ್ಷೆ, ಕೃತಿ ಸಂಪುಟ ಮೌಲ್ಯಾಂಕನ ಅಂತ ಇದೆ. ನೋಡಿ, ಬಹುಭುಜಾಕೃತಿಯನ್ನ ಬೋಧಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಶಿಕ್ಷಕರು ಅವರ ಕಲಿಕೆಯ ಬಗ್ಗೆ ಹಿಮ್ಮಾಹಿತಿಯನ್ನ ಒಂದು ಘಟಕ ಪರೀಕ್ಷೆಯ ನಂತರ ನೀಡುತ್ತಾರೆ. ಅಂದ್ರೆ ಅದಕ್ಕೋಸ್ಕರ ಒಂದು ಘಟಕ ಪರೀಕ್ಷೆಯನ್ನ ಮಾಡ್ತಾರೆ. ಅದರ ನಂತರ ಅವರು ಏನ್ ಮಾಡ್ತಾರೆ ಅಂದ್ರೆ ಕಲಿಕೆಯ ಬಗ್ಗೆ ಹಿಮ್ಮಾಹಿತಿಯನ್ನ ಆಫ್ಟರ್ ಯೂನಿಟ್ ಟೆಸ್ಟ್ ಏನಿರುತ್ತೆ ಅದಾದ್ಮೇಲೆ ನೀಡ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಆ ಒಂದು ಘಟಕ ಪರೀಕ್ಷೆ ರೂಪಣಾತ್ಮಕ ಮೌಲ್ಯಮಾಪನ ಆಗಿರುತ್ತೆ. 34ನೇ ಪ್ರಶ್ನೆ, ಪಠ್ಯಕ್ರಮದಲ್ಲಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಯು ತೋರುವಂತಹ ಪರಿಶ್ರಮ, ಪ್ರಗತಿ, ಸಾಧನೆಯನ್ನ ಒಳಗೊಂಡಿರುವಂತಹ ಸಂಗ್ರಹ ಏನು? ನೋಡಿ, ಪಠ್ಯಕ್ರಮದಲ್ಲಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿ ತೋರುವಂತಹ ಪರಿಶ್ರಮ, ಪ್ರಗತಿ, ಸಾಧನೆಯನ್ನ ಒಳಗೊಂಡಿರುವಂತಹ ಸಂಗ್ರಹವನ್ನೇ ನಾವು ಕೃತಿ ಸಂಪುಟ ಅಂತ ಕರಿತೀವಿ. ಓಕೆ, 35ನೇ ಪ್ರಶ್ನೆ, ವಿದ್ಯಾರ್ಥಿಯು ಅಂದ್ರೆ LCM, HCF ಅಂತ ಏನ್ ಕರಿತೀವಿ, ಲ, ಸ, ಆ ಮತ್ತು ಮ, ಸ, ಆ ಕಂಡು ಹಿಡಿಯುವಲ್ಲಿ ಬಹಳ ಗೊಂದಲಕ್ಕೆ ಒಳಗಾಗಿರ್ತಾನೆ ಅಂತ ತಿಳಿಯುತ್ತೆ. ಇದು ಅಂದ್ರೆ ಮಗು HCF ಮತ್ತೆ LCM ಕಂಡು ಹಿಡಿಯೋದ್ರಲ್ಲಿ ಬಹಳ ಗೊಂದಲಕ್ಕೆ ಒಳಗಾಗಿರ್ತಾನೆ ಅಂತ ತಿಳಿಯುತ್ತೆ. ಯಾವ ಒಂದು ಪರೀಕ್ಷೆಯಿಂದ? ಸಾಧನ ಪರೀಕ್ಷೆಯಿಂದ, ನೈದಾನಿಕ ಪರೀಕ್ಷೆಯಿಂದ, ಚಿಕ್ಕ ಪರೀಕ್ಷೆಯಿಂದ, ಆದರ್ಶೀಕೃತ ಪರೀಕ್ಷೆಯಿಂದ ಅಂತ ಇದೆ. ನೋಡಿ, ಅದು ನಮಗೆ ತಿಳಿಯುವಂತದ್ದು ನೈದಾನಿಕ ಪರೀಕ್ಷೆಯಿಂದ. ಪರಿಕಲ್ಪನೆಗಳು ವಸ್ತುಗಳು ಅಥವಾ ವಿಷಯಗಳ ಗುಂಪಿನ ಹೆಸರುಗಳಾಗಿದ್ದು ಅವು ಸಾಮಾನ್ಯವಾಗಿ 10 ಪದಗಳನ್ನ ಒಳಗೊಂಡಿರುತ್ತೆ, 100 ಪದಗಳನ್ನ ಒಳಗೊಂಡಿರುತ್ತೆ, 20 ರಿಂದ 30 ಪದಗಳನ್ನ ಒಳಗೊಂಡಿರುತ್ತೆ, 2 ಪದಗಳನ್ನ ಒಳಗೊಂಡಿರುತ್ತೆ. ಪರಿಕಲ್ಪನೆ ಅನ್ನುವಂಥದ್ದು ವಸ್ತುಗಳು ಅಥವಾ ವಿಷಯಗಳ ಗುಂಪಿನ ಹೆಸರುಗಳಾಗಿರ್ತವೆ. ಅವು ಸಾಮಾನ್ಯವಾಗಿ 2 ಪದಗಳನ್ನ ಒಳಗೊಂಡಿರುತ್ತೆ.
ಯಾವುದು ಪರಿಕಲ್ಪನೆಗಳು. ಕೆಳಗಿನವುಗಳಲ್ಲಿ ಯಾವುದು ಪರಿಕಲ್ಪನೆಯ ಘಟಕಾಂಶವಲ್ಲ? ಪರಿಕಲ್ಪನೆಯ ಘಟಕಾಂಶ ನೋಡಿ, ಗುಣ, ಲಕ್ಷಣ, ಹೆಸರು, ಗುಣಲಕ್ಷಣದ ಮೌಲ್ಯ ಅಂತ ಇದೆ. ಪರಿಕಲ್ಪನೆಯ ಘಟಕಾಂಶ ಕಾರ್ಯವಿಧಾನ ಅಲ್ಲ. ಓಕೆ. ಸಾಧನಾ ಪರೀಕ್ಷೆ ನೋಡಿ, ಸಾಧನಾ ಪರೀಕ್ಷೆಯು ಒಂದು ಕಲಿಕಾ ಕಾರ್ಯವನ್ನ ಸಮರ್ಥವಾಗಿ ನಿರ್ವಹಿಸುತ್ತಾರೆ ಎನ್ನುವುದನ್ನ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಬಳಸುವಂತಹ ಪರೀಕ್ಷೆ. ಸಾಧನಾ ಪರೀಕ್ಷೆ ಅಂದ್ರೆ ಏನು? ಒಂದು ಕಲಿಕಾ ಕಾರ್ಯವನ್ನ ಸಮರ್ಥವಾಗಿ ನಿರ್ವಹಿಸುತ್ತಾರೆ ಎನ್ನುವುದನ್ನ ಖಾತ್ರಿಪಡಿಸಿಕೊಳ್ಳುವಂತಹ ಪರೀಕ್ಷೆಗೆ ಸಾಧನಾ ಪರೀಕ್ಷೆ ಆಗಿರುತ್ತೆ. ಓಕೆ. 39ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಬೋಧನಾ ಪ್ರಕ್ರಿಯೆಯ ಗುಣಮಟ್ಟವನ್ನ ಸಹ ಪ್ರತಿಬಿಂಬಿಸುವ ಪ್ರಕ್ರಿಯೆ ಇದಾಗಿದೆ. ಯಾವುದು? ದಟ್ ಈಸ್ ಪ್ರತಿಬಿಂಬಿಸೋದು, ಮೌಲ್ಯಾಂಕನ. ಓಕೆ, ಮೌಲ್ಯಾಂಕನ ಇಸ್ ದ ರೈಟ್ ಆನ್ಸರ್. ಮತ್ತೆ ಮೌಲ್ಯಮಾಪನ ಅಂತ ರೈಟ್ ಮಾರ್ಕ್ ಹಾಕ್ಬಿಟ್ಟಿರಾ. ಯಾವುದು? ಪ್ರತಿಬಿಂಬಿಸುವಂತಹ ಪ್ರಕ್ರಿಯೆಯೇ ಮೌಲ್ಯಾಂಕನ. ಶಿಕ್ಷಕರು ಬೀಜಗಣಿತದ ಸಂಕಲನಗಳು ಮಾಡುವಾಗ ಅನೇಕ ವಿದ್ಯಾರ್ಥಿಗಳು ತಪ್ಪಾಗಿ ಅರ್ಥೈಸಿಕೊಂಡಿರುವುದನ್ನ ಮನಗಂಡು ಪುನರ್ಬೋಧನೆಯನ್ನ ಮಾಡ್ತಾರೆ. ಇದನ್ನ ತಿಳಿಯುವುದಕ್ಕೆ ಶಿಕ್ಷಕರು ಈ ಪರೀಕ್ಷೆಯನ್ನ ನಡೆಸ್ತಾರೆ. ಯಾವುದು? ನೈದಾನಿಕ ಪರೀಕ್ಷೆ. ಕಾರ್ಯನಿರ್ವಹಣಾ ಪರೀಕ್ಷೆಗಳಲ್ಲಿ ಇದನ್ನ ಬಳಸಿಕೊಂಡು ಅಂಕಗಳನ್ನ ನೀಡಲಾಗುತ್ತೆ. ಯಾವುದನ್ನ ಬಳಸಿಕೊಂಡು ಅಂಕಗಳನ್ನ ನೀಡಲಾಗುತ್ತೆ? ಮೌಲ್ಯಾಂಕನ ಸೂಚಿಯನ್ನ ಬಳಸಿಕೊಂಡು ಅಂಕಗಳನ್ನ ನೀಡಲಾಗುತ್ತೆ. ಓಕೆ. ಇನ್ನು 42ನೇ ಪ್ರಶ್ನೆ, 4ನೆಯ ತರಗತಿಯ ವಿದ್ಯಾರ್ಥಿಯು 25/5 ಮಾಡಿದಾಗ 14 ಅಂತ ಲೆಕ್ಕ ಮಾಡಿರುವುದು ಶಿಕ್ಷಕರನ್ನ ಆಶ್ಚರ್ಯಚಕಿತಗೊಳಿಸುತ್ತದೆ. ಇದಕ್ಕೆ ಕಾರಣ ಶಿಕ್ಷಕರಿಗೆ ಭಾಗಾಕಾರ ಗೊತ್ತಿಲ್ಲದಿರುವುದು, ವಿದ್ಯಾರ್ಥಿಯ ತಪ್ಪು ಗ್ರಹಿಕೆ, ವಿದ್ಯಾರ್ಥಿಯ ಜ್ಞಾನಾತ್ಮಕ ಬೆಳವಣಿಗೆಯ ಹಂತವನ್ನ ಮೀರಿರುವ ಲೆಕ್ಕ, ದುರ್ಬಲವಾದ ಗಣಿತದ ಚಿಹ್ನೆಯ ಬಳಸಿಕೊಳ್ಳಲಾಗಿದೆ ಅಂತ ಇದೆ ನೋಡಿ. ಯಾಕೆ ಅಂದ್ರೆ ವಿದ್ಯಾರ್ಥಿಯ ತಪ್ಪು ಗ್ರಹಿಕೆ ಇದಾಗಿರುತ್ತೆ. ಓಕೆ. 43ನೇ ಪ್ರಶ್ನೆ, 30 ವಿದ್ಯಾರ್ಥಿಗಳಿರುವಂತಹ ಒಂದು ತರಗತಿಯಲ್ಲಿ 2 ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಉಳಿದವರಾರು ವಿಭಿನ್ನ ಛೇದವಿರುವಂತಹ ಭಿನ್ನ ರಾಶಿಯ ವ್ಯವಕಲನವನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿರೋದಿಲ್ಲ. ಏಕೆಂದರೆ ಶಿಕ್ಷಕರು ತರಗತಿಯಲ್ಲಿ ಪಾಠವನ್ನ ಮಾಡಿರೋದಿಲ್ಲ. ತರಗತಿಯಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮಾಡಿರುವಂತಹ ಪಾಠ ಅರ್ಥವಾಗಿರೋದಿಲ್ಲ. ತರಗತಿಯಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ. ಮೇಲಿನ ಎಲ್ಲವೂ ಅಂತ ಇದೆ ನೋಡಿ. ಇಲ್ಲಿ ತರಗತಿಯಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮಾಡಿರುವಂತಹ ಪಾಠ ಅರ್ಥ ಆಗಿರೋದಿಲ್ಲ. ಓಕೆ, ಇದು ರೈಟ್ ಆನ್ಸರ್. ಯಾಕೆ ನೋಡಿ, 30 ವಿದ್ಯಾರ್ಥಿಗಳು ಒಂದು ಕೊಠಡಿಯಲ್ಲಿ ಇದ್ದಾರೆ ಅಂತ ಅಂದಾಗ 2 ವಿದ್ಯಾರ್ಥಿಗಳನ್ನ ಹೊರತುಪಡಿಸಿದ್ರೆ ಉಳಿದವರು ಏನೇನಿದ್ದಾರೆ ಅವರೆಲ್ಲಾನು ವಿಭಿನ್ನ ಛೇದವಿರುವ ಭಿನ್ನ ರಾಶಿಯ ವ್ಯವಕಲನವನ್ನ ಬಿಡಿಸುವ ಪ್ರಯತ್ನವನ್ನ ಮಾಡಿರೋದಿಲ್ಲ. ಓಕೆ. ಹಾಗಾಗಿ ಇಲ್ಲಿ ತರಗತಿಯಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮಾಡಿರುವಂತಹ ಪಾಠ ಅರ್ಥ ಆಗಿಲ್ಲ ಅಂತ ಅರ್ಥ. ಓಕೆ. 44ನೇ ಪ್ರಶ್ನೆ, ಕೃತಿ ಸಂಪುಟ ಪರಿಶೀಲನೆ ಇದು ಕೆಳಗಿನ ಯಾವ ಮೌಲ್ಯಾಂಕನಕ್ಕೆ ಇದು ಸೇರಿರುವುದಾಗಿದೆ? ನೋಡಿ, ಕೃತಿ ಸಂಪುಟ ಪರಿಶೀಲನೆ ಇದು ಸಂಕಲನಾತ್ಮಕ ಮೌಲ್ಯಾಂಕನ ಈ ಒಂದು ಇದಕ್ಕೆ ಸೇರಿದೆ. ಓಕೆ. ಜಿಗ್ಸಾ ಕಾರ್ಯತಂತ್ರದಲ್ಲಿ ಮೂಲ ಗುಂಪಿನಲ್ಲಿ ಇರಬಹುದಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ 3 ರಿಂದ 6 ವಿದ್ಯಾರ್ಥಿಗಳು. ಈ ಕಾರ್ಯದ ಮೂಲಕ ಕೌಶಲಗಳನ್ನ ಪರಿಪೂರ್ಣಗೊಳಿಸಿ ಉಳಿಸಿಕೊಳ್ಳಬಹುದು. ಯಾವುದರಿಂದ ಪರಿಪೂರ್ಣಗೊಳಿಸಿ ಉಳಿಸಿಕೊಳ್ಳಬಹುದು ಅಂತ ಅಂದ್ರೆ ಅದು ಅಭ್ಯಾಸ ಕಾರ್ಯ. ಪರಿಕಲ್ಪನೆಯ ಗಳಿಕೆಯ ಮಾದರಿ, ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್, ಇದರ ಮೊದಲ ಹಂತವು ದತ್ತಾಂಶವನ್ನು ಪ್ರಸ್ತುತಪಡಿಸುವುದು ಮತ್ತು ಪರಿಕಲ್ಪನೆಯನ್ನು ಗುರುತಿಸುವುದಾಗಿರುತ್ತೆ. ಇನ್ನು 48ನೇ ಪ್ರಶ್ನೆ, ಪರಿಹಾರದ ಬಹು ವಿಧಾನಗಳು, ಮಲ್ಟಿಪಲ್ ಮೆಥಡ್ಸ್ ಆಫ್ ಸೊಲ್ಯೂಷನ್, ಇದು ಉತ್ತೇಜಿಸುವುದು ಏನನ್ನ? ವಿದ್ಯಾರ್ಥಿಗಳ ಬಹುಮುಖ ಆಲೋಚನೆ, ಸ್ವಂತಿಕೆ ಮತ್ತು ಸೃಜನಶೀಲತೆ. ಇದನ್ನ ಅದು ಏನ್ ಮಾಡುತ್ತೆ? ಉತ್ತೇಜಿಸುತ್ತೆ. ಓಕೆ. ಇನ್ನು 49ನೇ ಪ್ರಶ್ನೆ, ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಹೆಚ್ಚು ಸೂಕ್ತ ಹಾಗೂ ಬಳಕೆಯಲ್ಲಿ ಇರುವಂತಹ ಬೋಧನಾ ಮಾದರಿ ಅಂತ ಅಂದ್ರೆ ದಟ್ ಇಸ್ 5E ಮಾದರಿ. 5E ಮಾದರಿಯ ರಚನಾಕಾರರು ರೋಜರ್ ಬೈಬಿ. ಓಕೆ, ಯಾರು? ರೋಜರ್ ಬೈಬಿ. ಓಕೆ. 51ನೇ ಪ್ರಶ್ನೆ, 5E ಯಲ್ಲಿ ಹಂತ 3 ಇದಾಗಿದೆ. ಯಾವುದು? ದಟ್ ಇಸ್ ವ್ಯಕ್ತಪಡಿಸುವುದು. ಬ್ರೂನರ್ ಅವರು ತಮ್ಮ ಬೋಧನಾ ಸಿದ್ಧಾಂತದಲ್ಲಿ ಬೋಧನೆಯ ಮೂಲ ವೈಜ್ಞಾನಿಕ ತತ್ವವು ಇದಾಗಿದೆ ಅಂತ ಹೇಳ್ತಾರೆ. ಏನು? ಬ್ರೂನರ್ ಅವರು ತಮ್ಮ ಬೋಧನಾ ಸಿದ್ಧಾಂತದಲ್ಲಿ ಬೋಧನೆಯ ಮೂಲ ವೈಜ್ಞಾನಿಕ ತತ್ವ ಅಭಿಪ್ರೇರಣೆ ಆಗಿರುತ್ತೆ ಅಂತ ಹೇಳ್ತಾರೆ. ಏನಾಗಿರುತ್ತೆ? ಅಭಿಪ್ರೇರಣೆ. ತಾರ್ಕಿಕವಾದ ಅಥವಾ ಈಗಾಗಲೇ ಅರಿತಿರುವಂತಹ ವಿಚಾರಗಳ ಆಧಾರದ ಮೇಲೆ ಕಾರಣೀಕರಿಸುವುದನ್ನ ಹೀಗಂತ ಹೇಳ್ತಾರೆ. ಏನಂತ? ಸಮರ್ಥಿಸಿಕೊಳ್ಳುವಿಕೆ ಅಂತ ಕರೀತಾರೆ. ಗಣಿತದ ಸಂಬಂಧಗಳನ್ನು ಮತ್ತು ಸತ್ಯವೆನಿಸುವಂತಹ ವಿಚಾರಗಳ ವ್ಯಾಖ್ಯೆಗಳನ್ನ ರಚಿಸುವುದು ಮತ್ತು ಸತ್ಯಾಂಶಗಳನ್ನ ನಿಜ ಅಂತ ಹೇಳಿ ನಂಬುವುದನ್ನ ಏನಂತ ಹೇಳ್ತಾರೆ?
ಊಹಿಸಿಕೊಳ್ಳೋದು ಅಂತ ಕರೀತಾರೆ. ಅನುಗಮನ ಕಾರಣೀಕರಿಸುವಿಕೆಯು ಚಿಂತನಾ ಪ್ರಕ್ರಿಯೆ ಈ ದಿಕ್ಕನ್ನ ಪ್ರತಿನಿಧಿಸುತ್ತದೆ. ನೋಡಿದ್ವಿ ಏನಂತ, ಅನುಗಮನ ಕಾರಣೀಕರಿಸುವಿಕೆ ಕೆಳಗಿನಿಂದ ಮೇಲಕ್ಕೆ. ಓಕೆ, ಅದೇ ನಿಗಮನ ಆದ್ರೆ ಮೇಲಿನಿಂದ ಕೆಳಕ್ಕೆ. ಎಸ್, ನೆಕ್ಸ್ಟ್ ಕ್ವಶನ್ ಕೂಡ ಅದೇ ಇದೆ. ನಿಗಮನ ಕಾರಣೀಕರಿಸುವಿಕೆಯ ಗಣಿತದ ಚಿಂತನ ಪ್ರಕ್ರಿಯೆಯು ಈ ದಿಕ್ಕನ್ನ ಪ್ರತಿನಿಧಿಸುತ್ತೆ, ಮೇಲಿನಿಂದ ಕೆಳಕ್ಕೆ. ನಿಗಮನ ಮೇಲಿನಿಂದ ಕೆಳಕ್ಕೆ, ಅನುಗಮನ ಕೆಳಗಿನಿಂದ ಮೇಲಕ್ಕೆ. ಓಕೆ, ಅನುಗಮನ ಕಾರಣೀಕರಿಸುವಿಕೆ ಚಿಂತನಾ ಪ್ರಕ್ರಿಯೆ ಕೆಳಗಿನಿಂದ ಮೇಲಕ್ಕೆ, ನಿಗಮನ ಕಾರಣೀಕರಿಸುವಿಕೆಯ ಗಣಿತದ ಚಿಂತನಾ ಪ್ರಕ್ರಿಯೆ ಮೇಲಿನಿಂದ ಕೆಳಕ್ಕೆ. ಓಕೆ, ಇನ್ನು 57ನೇ ಪ್ರಶ್ನೆಯ ಗಣಿತದಲ್ಲಿನ ವಿನ್ಯಾಸವನ್ನ ಪಿಯಾಜೆ ಅವರು ಡ್ಯಾಶ್ ಸಂಖ್ಯಾಗಣವನ್ನ ಆಧರಿಸಿ ವಿವರಿಸುತ್ತಾರೆ. ಅದು ಪೂರ್ಣ ಸಂಖ್ಯೆಗಳು. ಸ್ವಯಂ ಸತ್ಯ ಎಂದು ಪರಿಗಣಿಸಬಹುದಾದಂತಹ ಗಣಿತದ ಹೇಳಿಕೆಯನ್ನ ಆಧಾರ ಪ್ರಜ್ಞೆ ಅಂತ ಹೇಳಿ ಕರೀತಾರೆ. 59ನೇ ಪ್ರಶ್ನೆ, ಗಣಿತೀಯ ಚಿಂತನೆಗಳನ್ನ ಪ್ರೋತ್ಸಾಹಿಸುವಂತಹ ಗಣಿತ ತರಗತಿಗಳು ಈ ಅಂಶಗಳನ್ನ ಒಳಗೊಂಡಿರುತ್ತೆ. ಅನ್ವೇಷಣಾಧಾರಿತ ಉದ್ದೇಶಗಳನ್ನ ಒಳಗೊಂಡಿರುತ್ತೆ. ಒಂದು ಗಣಿತದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅನುಸರಿಸುವಂತಹ ಹಂತಗಳ ಪ್ರಕ್ರಿಯೆಯನ್ನ ಕಾರ್ಯವಿಧಾನ ಪ್ರತಿನಿಧಿಸುತ್ತೆ. ಓಕೆ, ಪರಿಕಲ್ಪನಾ ಕ್ಷೇತ್ರ ಸಿದ್ಧಾಂತವನ್ನ ಮಂಡಿಸಿದಂತವ್ರು ಯಾರು? ಪರಿಕಲ್ಪನಾ ಕ್ಷೇತ್ರ ಸಿದ್ಧಾಂತವನ್ನ ಮಂಡಿಸಿದಂತವ್ರು ವರ್ಗ್ನಾರ್ಡ್ ಅವರು. ಓಕೆ, ಇನ್ನು 62ನೇ ಪ್ರಶ್ನೆ, ಪರಿಕಲ್ಪನೆಗಳ ತಿಳುವಳಿಕೆ ಮೂಡಿಸಬೇಕಾದ ವಿದ್ಯಾರ್ಥಿಗಳನ್ನ ವಿಭಿನ್ನ ಸನ್ನಿವೇಶಗಳಿಗೆ ತೆರೆದುಕೊಳ್ಳುವಂತೆ ಮಾಡಬೇಕು. ನೋಡಿ, ಯಾರಲ್ಲಿ ನಾವು ಪರಿಕಲ್ಪನೆಗಳ ತಿಳುವಳಿಕೆಯನ್ನ ಮೂಡಿಸ್ಬೇಕಾಗಿರುತ್ತೆ, ಯಾವ ವಿದ್ಯಾರ್ಥಿಗಳಲ್ಲಿ ಮೂಡಿಸ್ಬೇಕಾಗಿರುತ್ತೆ, ಅವರನ್ನ ನಾವು ವಿಭಿನ್ನ ಸನ್ನಿವೇಶಗಳಿಗೆ ಅವರು ಓಪನ್ ಅಪ್ ಆಗ್ಬೇಕು. ಅಂದ್ರೆ ಅದು ಅವರಷ್ಟಕ್ಕವರು ಆ ಒಂದು ವಿಭಿನ್ನ ಸನ್ನಿವೇಶಗಳಿಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ತೊಡಗಿಸ್ಕೊಳ್ಳೋ ರೀತಿ ಮಾಡುವಂತದ್ದು ಅಂದ್ರೆ ಅದನ್ನ ಮಾಡ್ಬೇಕಾಗತ್ತೆ. ಓಕೆ, ಕೇವಲ ಜ್ಞಾನದ ಅಥವಾ ಮಾಹಿತಿಯ ಸಣ್ಣ ಸಣ್ಣ ತುಣುಕುಗಳ ಬಗ್ಗೆ ತಿಳಿದುಕೊಳ್ಳುವುದನ್ನ ಸತ್ಯಾಂಶ ಅಂತ ಕರೀತಾರೆ. ನೋಡಿ, ಕೇವಲ ಜ್ಞಾನದ ಅಥವಾ ಮಾಹಿತಿಯ ಸಣ್ಣ ಸಣ್ಣ ತುಣುಕುಗಳನ್ನ ತಿಳಿದುಕೊಳ್ಳೋದನ್ನ ಸತ್ಯಾಂಶ ಅಂತ ಕರೀತಾರೆ. ಓಕೆ, ಕೆಲವೊಂದ್ಸತಿ ಇಲ್ಲಿ ಸಣ್ಣ ಸಣ್ಣ ತುಣುಕು ಅಂತ ಇದೆ, ಓ ಎಸ್ ಇದು ಪರಿಕಲ್ಪನೆ ಅಂತ ಕೆಲವ್ರು ಅನ್ಕೊಳ್ಳೋರು ಇರ್ತಾರೆ. ಅದೇನು ಸತ್ಯಾಂಶ ಅಂತ ಕರೀತಾರೆ. ಪರಿಕಲ್ಪನಾ ಗಳಿಕೆ ಸಿದ್ಧಾಂತವನ್ನ ಅಭಿವೃದ್ಧಿ ಪಡಿಸಿದಂತವ್ರು ಯಾರು? ಜಾಯ್ಸ್ ಮತ್ತು ವೇಲ್ಸ್ ಅವರು ಪರಿಕಲ್ಪನಾ ಗಳಿಕೆ ಸಿದ್ಧಾಂತವನ್ನ ಅಭಿವೃದ್ಧಿ ಪಡಿಸಿದಂತವ್ರು. 65ನೇ ಪ್ರಶ್ನೆ, ಸಣ್ಣ ಸಣ್ಣ ಗುಂಪುಗಳನ್ನ ಒಳಗೊಂಡಿದ್ದು ವಿವಿಧ ಕಲಿಕಾ ಚಟುವಟಿಕೆಗಳನ್ನ ಬಳಸಿಕೊಂಡು ವಿಷಯ ಗ್ರಹಿಕೆಯಲ್ಲಿ ಸುಧಾರಣೆ ಉಂಟು ಮಾಡುವಂತಹ ಕಲಿಕಾ ತಂತ್ರವನ್ನ ಸಹಕಾರಿ ಕಲಿಕೆ ಅಂತ ಹೇಳ್ತಾರೆ. ಶೈಕ್ಷಣಿಕ ಚಟುವಟಿಕೆಯಲ್ಲಿ ಗುಂಪಿನ ಪ್ರತಿಯೊಬ್ಬ ಸದಸ್ಯನಿಗೂ ಪ್ರಮುಖ ಪಾತ್ರವನ್ನ ನೀಡಿ ಆಲಿಸುವಿಕೆ, ಒಳಗೊಳ್ಳುವಿಕೆ, ಅಂತರ್ಕ್ರಿಯೆ, ಸಹಭಾಗಿ ಕಲಿಕೆ, ಸಹಕಾರಿ ಕಲಿಕೆಯನ್ನ ಉತ್ತೇಜಿಸುವಂತ ಕಲಿಕಾ ತಂತ್ರವನ್ನ ಜಿಗ್ಸಾ ತಂತ್ರ ಅಂತ ಕರೀತಾರೆ. ಓಕೆ, ಘಟಕ ಯೋಜನೆಯು ಡ್ಯಾಶ್ ತತ್ವಗಳನ್ನ ಆಧರಿಸಿದೆ. ದಟ್ ಇಸ್ ಪೂರ್ಣದಿಂದ ಕಲಿಕೆ. ಘಟಕ ಯೋಜನೆ ಪೂರ್ಣದಿಂದ ಕಲಿಕೆ. ನೋಡಿ, ಈಗ ಲೆಸನ್ ಪ್ಲಾನ್ ಅಂತ ಹೇಳ್ತೀವಿ. ಲೆಸನ್ ಪ್ಲಾನ್ ಅಂದ್ರೇನು? ಒಂದು ಘಟಕದ ಒಂದು ಲೆಸನ್ ಪ್ಲಾನ್ ಆಗಿರುತ್ತೆ. ಬಟ್ ಘಟಕ ಯೋಜನೆ ಅಂತಂದ್ರೆ ಅದು ಪೂರ್ಣದಿಂದ ಕಲಿಕೆ. ಓಕೆ, ಇನ್ನು ಕಲಿಕಾ ಉದ್ದೇಶಗಳನ್ನ ಹೀಗೆ ನಿರೂಪಿಸಬೇಕು. ಯಾವ ರೀತಿ? ವರ್ತನಾ ಪದಗಳಲ್ಲಿ ಕಲಿಕಾ ಉದ್ದೇಶಗಳನ್ನ ನಿರೂಪಿಸಬೇಕು. ಅದು ಬಿಟ್ಟು ಕ್ರಿಯಾಪದದಲ್ಲಿ, ಅಸ್ಪಷ್ಟ ಪದದಲ್ಲಿ, ಪ್ರಾಯೋಗಿಕ ಪದದಲ್ಲಿ ಅಲ್ಲ, ವರ್ತನಾ ಪದಗಳಲ್ಲಿನೇ ಕಲಿಕಾ ಉದ್ದೇಶಗಳನ್ನ ನಿರೂಪಿಸಬೇಕಾಗುತ್ತೆ. ಮಕ್ಕಳಲ್ಲಿ ಗಣಿತದ ಪರಿಕಲ್ಪನೆಗಳು ಮೂಡುವುದು ವಾಸ್ತವಾಂಶದ ಪುನರ್ ರಚನೆಯಿಂದಲೇ ಹೊರತು ಅನುಕರಣೆಯಿಂದ ಅಲ್ಲ ಅಂತ ಯಾರು ಹೇಳ್ತಾರೆ? ಪಿಯಾಜೆ ಅವರು ಹೇಳ್ತಾರೆ. 70ನೇ ಪ್ರಶ್ನೆ, ನೈಜ ಪ್ರಪಂಚ ಹಾಗೂ ಗಣಿತೀಯ ಪ್ರಪಂಚಗಳ ನಡುವಿನ ಮಧ್ಯವರ್ತಕವಾಗಿ ವಸ್ತುಗಳ ಕೌಶಲ್ಯ ಬಳಕೆಯನ್ನ ಪರಿಣಾಮಕಾರಿಯಾಗಿ ಸಾಧಿಸಬಹುದು ಅಂತ ಸಲಹೆ ನೀಡಿದಂತಹ ಶಿಕ್ಷಣ ತಜ್ಞ ಯಾರು ಅಂದ್ರೆ ಲೆಶ್ ರವರು. ತಿಳಿಯುವುದು ಒಂದು ಪ್ರಕ್ರಿಯೆಯೇ ಹೊರತು ಉತ್ಪನ್ನ ಅಲ್ಲ ಅಂತ ಹೇಳಿದಂತವ್ರು ಬ್ರೂನರ್. ಇದು ಪಠ್ಯಪುಸ್ತಕದ ಪರಿವರ್ತನಾ ರೂಪದಲ್ಲಿದ್ದು ವಿಷಯವನ್ನ ಸಂಕ್ಷಿಪ್ತವಾಗಿ ಮಂಡಿಸುವ ಸಮಸ್ಯೆಗಳೊಂದಿಗೆ ಅವುಗಳನ್ನ ಬಿಡಿಸೋದಕ್ಕೆ ಸ್ವಯಂ ನಿರ್ದೇಶಿತ ಹಂತಗಳನ್ನ ಹಾಗೂ ಸುಳಿವುಗಳನ್ನ ಒಳಗೊಂಡಿರುವಂತಹ ಸಮಸ್ಯೆಗಳನ್ನ ಬಿಡಿಸೋದಕ್ಕೆ ಅಗತ್ಯ ಸ್ಥಳಾವಕಾಶಗಳನ್ನ ಕಲ್ಪಿಸುವಂತ ಸಂಪನ್ಮೂಲ ಅಂತ ಹೇಳಿದ್ರೆ ಅದು ಅಭ್ಯಾಸ ಪುಸ್ತಕ. ಇವಾಗ ಏನು ಮ್ಯಾಥ್ಸ್ ಇದು ಕಂಪ್ಲೀಟ್ ಆಗ್ತಾ ಇದೆ. ಇದಾದ ನಂತರ ಅಂದ್ರೆ ಇಲ್ಲಿಗೆ ಇದು ಪೆಡಗಾಜಿ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ನಾವು ಅಭ್ಯಾಸ ಪುಸ್ತಕ, ಇವಾಗ 4th ಸ್ಟ್ಯಾಂಡರ್ಡ್ ನಡೀತಾ ಇದೆ ಅಲ್ವಾ, ಈ 4th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆದ್ಮೇಲೆ 5th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗೂ ಎಲ್ಲಾ MCQs ಕಂಪ್ಲೀಟ್ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಭ್ಯಾಸ ಪ್ರಶ್ನೆ, ಅದಾದ ನಂತರ ಅಭ್ಯಾಸ ಪುಸ್ತಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಅಭ್ಯಾಸ ಪುಸ್ತಕ ಅಂತ ಬಂತು ಅಲ್ವಾ.
ಹಾಗಾಗಿ ಇಲ್ಲಿ ಹೇಳಿದೆ. ವಿಷಯಾಂಶವನ್ನ ಕಲಿಕಾ ಕ್ರಮಕ್ಕೆ ಹೇಗೆ ಪರಿರೂಪಿಸಬಹುದು ಎಂಬುದರ ಬಗ್ಗೆ ತಿಳುವಳಿಕೆ ಮೂಡಿಸುವುದನ್ನ ಏನಂತ ಕರೀತಾರೆ? ಒಂದು ವಿಷಯಾಂಶ ಏನಿರುತ್ತೆ ಅದನ್ನ ಕಲಿಕಾ ಕ್ರಮಕ್ಕೆ ಹೇಗೆ ಪರಿರೂಪಿಸಬಹುದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವಂತದ್ದು ಬೋಧನಾ ವಿಜ್ಞಾನ ವಿಷಯ ಜ್ಞಾನ ಆಗಿರತ್ತೆ. ಓಕೆ, ಪ್ರತಿಯೊಂದು ಮಗುವಿನ ನಿರ್ದಿಷ್ಟ ಸಾಮರ್ಥ್ಯಗಳನ್ನ ಮತ್ತು ದೌರ್ಬಲ್ಯಗಳನ್ನ ಗುರುತಿಸುವುದರೊಂದಿಗೆ ಇವುಗಳಿಗೆ ಕಾರಣವನ್ನ ಪತ್ತೆ ಹಚ್ಚೋದಕ್ಕೆ ಈ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ದಟ್ ಇಸ್ ನೈದಾನಿಕ ಪರೀಕ್ಷೆ. ನಿಗದಿತ ಕ್ಷೇತ್ರದಲ್ಲಿ ವಿದ್ಯಾರ್ಥಿಯ ಸಾಧನೆಗಳನ್ನ ಹಾಗೂ ಪ್ರಯತ್ನಗಳನ್ನ ಮೌಲ್ಯೀಕರಿಸೋದಕ್ಕೆ ಬಳಸುವಂತಹ ವಿದ್ಯಾರ್ಥಿಯ ಎಲ್ಲಾ ಕಾರ್ಯಗಳ ದಾಖಲೆಯ ಸಂಗ್ರಹವೇ ನಾವೇನಂತ ಕರಿತೀವಿ? ಕೃತಿ ಸಂಪುಟ. ಕಲಿತ ಪರಿಕಲ್ಪನೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಮೂಡಿಸಿಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಕರಿಸುವಂತಹ 5E ಮಾದರಿಯ ಬೋಧನಾ ಮಾದರಿಯ ಹಂತ ವಿಸ್ತರಿಸುವಿಕೆ. ಏನು? ಆಳವಾದ ತಿಳುವಳಿಕೆಯನ್ನ ನೋಡಿ, ಪರಿಕಲ್ಪನೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಮೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಕರಿಸುವಂತಹ ಹಂತ ಯಾವುದು ಅಂದ್ರೆ ವಿಸ್ತರಿಸುವಿಕೆ. ಸಾಮಾನ್ಯವಾಗಿ ತರಗತಿ ಬೋಧನೆಯೊಂದಿಗೆ ಅಂತರ್ಗತವಾದ ಮತ್ತು ಕ್ರಿಯಾಶೀಲ ಚಿಂತನೆಯನ್ನ ಉತ್ತೇಜಿಸುವಂತಹ ಮೌಲ್ಯಾಂಕನ ವಿಧಾನ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ರೂಪಣಾತ್ಮಕ ಮೌಲ್ಯಾಂಕನ. ಗಣಿತ ಶಿಕ್ಷಣವು 2 ರೀತಿಯಲ್ಲಿ ಗುರಿಗಳನ್ನ ಹೊಂದಿದೆ, ಸಂಕುಚಿತ ಮತ್ತು ಉನ್ನತ ಗುರಿಗಳು. ಇದು ಈಗಂತ ಹೇಳಿದಂತವ್ರು ಯಾರು? ಜಾರ್ಜ್ ಪೋಲಿಯಾರ್ ಅವರು ಹೇಳ್ತಾರೆ. ಓಕೆ, 79ನೇ ಪ್ರಶ್ನೆ, ಇವುಗಳನ್ನ ಶಿಕ್ಷಣದ ಗುರಿಗಳು ಅಂತ ಹೇಳಿ ಕರಿತೀವಿ. ನೋಡಿ, ಶಿಕ್ಷಣದ ಗುರಿಗಳು ಯಾವಾಗಲೂ ದೀರ್ಘಕಾಲಿಕ ಉದ್ದೇಶಗಳನ್ನ ಒಳಗೊಂಡಿರ್ತವೆ. ನಿರ್ದಿಷ್ಟ ಉದ್ದೇಶಗಳು, ನಿರ್ದಿಷ್ಟ ಗುರಿಗಳು, ಒಂದೇ ಅವಧಿಯಲ್ಲಿ ಸಾಧಿಸಬಹುದಾದಂತ ನಿರ್ದಿಷ್ಟಗಳು. ಆದ್ರೆ ದೀರ್ಘಕಾಲಿಕ ಉದ್ದೇಶಗಳನ್ನೇ ನಾವು ಶಿಕ್ಷಣದ ಗುರಿಗಳು ಅಂತ ಹೇಳಿ ಕರಿತೀವಿ. ಲಾಂಗ್ ಟರ್ಮ್ ಉದ್ದೇಶ ಯಾವ್ದು ಒಳಗೊಂಡಿರುತ್ತೋ ಅದನ್ನ ನಾವು ಶಿಕ್ಷಣದ ಗುರಿ ಅಂತ ಕರಿತೀವಿ. ಇದನ್ನ ನಾವು ಈಗ ಆಲ್ರೆಡಿ ಬೋಧನಾಶಾಸ್ತ್ರದ ಥಿಯರಿಯಲ್ಲಿ ಪಾರ್ಟ್ 3 ಅಲ್ಲಿ ನಾವು ನೋಡಿದೀವಿ. ಓಕೆ, 80ನೇ ಪ್ರಶ್ನೆ, ವಿದ್ಯಾರ್ಥಿಯು ಕೊಟ್ಟಂತ ನಿರ್ದಿಷ್ಟತೆಗೆ ತಕ್ಕಂತೆ ಆಕೃತಿಗಳನ್ನ ಬಿಡಿಸುವುದು. ಈ ಕಲಿಕಾ ಫಲವು ಕೆಳಕಂಡ ಉದ್ದೇಶಕ್ಕೆ ಸೇರುತ್ತೆ. ಯಾವುದು? ಆಕೃತಿಗಳನ್ನ ಬಿಡಿಸುವುದು. ಯಾವುದು? ಕೌಶಲ. ಲೀ ಶೂಲ್ಮನ್ ರವರ ಪ್ರಕಾರ ವಿಷಯ ಜ್ಞಾನ ಮತ್ತು ಬೋಧನಾ ಜ್ಞಾನ ಇವೆರಡರ ಸೂಕ್ತ ಸಂಯೋಜನೆಯನ್ನ ಏನಂತ ಕರೀತಾರೆ? ಬೋಧನಾ ವಿಜ್ಞಾನ ವಿಷಯ ವಿಜ್ಞಾನ. ಓಕೆ, ಲೀ ಶೂಲ್ಮನ್ ರವರ ಪ್ರಕಾರ ವಿಷಯ ಜ್ಞಾನ ಮತ್ತು ಬೋಧನಾ ಜ್ಞಾನ. ನೋಡಿ, ಯಾವುದು? ವಿಷಯ ಜ್ಞಾನ ಮತ್ತು ಬೋಧನಾ ಜ್ಞಾನ ಇವೆರಡರ ಸೂಕ್ತ ಸಂಯೋಜನೆಯನ್ನ ಬೋಧನಾ ವಿಜ್ಞಾನ ವಿಷಯ ಜ್ಞಾನ ಅಂತ ಕರೀತಾರೆ. ಓಕೆ, 82ನೇ ಪ್ರಶ್ನೆ, ಈ ಶಿಕ್ಷಕರು ಪರಿಣಾಮಕಾರಿಯಾಗಿ ಕಲಿಕೆಯನ್ನ ಅನುಕೂಲಿಸಬಲ್ಲರು. ಎಂಥ ಶಿಕ್ಷಕರು? ವಿಷಯ ಜ್ಞಾನವನ್ನ ಹೊಂದಿರುವಂತವ್ರ, ಅಥವಾ ಬೋಧನಾ ಜ್ಞಾನವನ್ನ ಹೊಂದಿರುವಂತವ್ರ, ಅಥವಾ ವಿದ್ಯಾರ್ಥಿಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಬಲ್ಲಂತವ್ರ, ಅಥವಾ ಬೋಧನಾ ವಿಜ್ಞಾನ ವಿಷಯ ಜ್ಞಾನವನ್ನ ಹೊಂದಿರುವಂತವ್ರು. ಇವರು. ಓಕೆ, ಇವ್ರು ಮಾತ್ರ ಅನುಕೂಲಿಸಬಲ್ಲರು. 83ನೇ ಪ್ರಶ್ನೆ, ಒಬ್ಬ ಶಿಕ್ಷಕರು 4 ಅಂಕಗಳ ಪ್ರಶ್ನೆಗೆ ಉತ್ತರಿಸುವಂತಹ ವಿದ್ಯಾರ್ಥಿಗೆ ಕಡೆಯ ಹಂತದಲ್ಲಿ ತಪ್ಪಾಗಿ ಇರುವ ಉತ್ತರವೆಂದು 0 ಅಂಕವನ್ನ ನೀಡಿದ್ದಾರೆ. ಇಲ್ಲಿ ಶಿಕ್ಷಕರಿಗೆ ಮೌಲ್ಯಮಾಪನ ವಿಧಾನಗಳ ಜ್ಞಾನದ ಕೊರತೆ, ಕಲಿಯುವವರ ಲಕ್ಷಣಗಳ ಜ್ಞಾನದ ಕೊರತೆ, ಗಣಿತೀಯ ಪ್ರಾತಿನಿಧ್ಯಗಳ ಜ್ಞಾನದ ಕೊರತೆ, ಬೋಧನಾ ವಿಜ್ಞಾನದ ಜ್ಞಾನದ ಕೊರತೆ ಅಂತ ಇದೆ. ನೋಡಿ, ಒಬ್ರು ಶಿಕ್ಷಕರು 4 ಅಂಕಗಳ ಅಂದ್ರೆ 4 ಮಾರ್ಕ್ಸ್ಗೆ, ಓಕೆ, 4 ಅಂಕಗಳ ಪ್ರಶ್ನೆಗೆ ಉತ್ತರಿಸುವ ವಿದ್ಯಾರ್ಥಿಗೆ ಕಡೆಯ ಹಂತದಲ್ಲಿ ತಪ್ಪಾಗಿ ಇರುವ ಉತ್ತರ ಅಂತ ಹೇಳಿ 0 ಅಂಕವನ್ನ ನೀಡಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಶಿಕ್ಷಕರಿಗೆ ಮೌಲ್ಯಮಾಪನ ವಿಧಾನಗಳ ಜ್ಞಾನದ ಕೊರತೆ ಇಲ್ಲಿ ಕಂಡು ಬರುತ್ತೆ. 84ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಶಿಕ್ಷಕರು ಕಲ್ಪಿಸಿದಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಯು ತಾನು ಪಡೆದ ಜ್ಞಾನ ಮತ್ತು ಕೌಶಲಗಳನ್ನ ನಿಜ ಜೀವನದ ಸಂದರ್ಭಗಳಿಗೆ ಅನ್ವಯಿಸಿ ಹೇಳ್ತಾರೆ. ಇದು ಪಾಠ ಬೋಧನೆಯ ಯಾವ ಹಂತ? ಇದನ್ನ ನಾವು ವಿಸ್ತರಿಸುವುದು ಅಂತ ಕರಿತೀವಿ. ಓಕೆ, ವೈವಿಧ್ಯಮಯವಾದ ಶೋಧನಾತ್ಮಕ, ಪರಿಚಯಾತ್ಮಕ ಮತ್ತು ಅಭ್ಯಾಸದ ಉದ್ದೇಶಗಳಿಗಾಗಿ ಆಟಗಳನ್ನ ನಾವು ಬಳಸಬಹುದು. ಓಕೆ, ಎಂಬತ್ತಾರನೇ ಪ್ರಶ್ನೆ, ವಿದ್ಯಾರ್ಥಿಯೋರ್ವ ಹಲವಾರು ಸಮಸ್ಯೆಗಳನ್ನ ಬಿಡಿಸಿ ಅಂತಿಮವಾಗಿ ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಎಂಬ ಸಂಖ್ಯೆ ಇರುವುದಿಲ್ಲ ಅನ್ನುವಂತ ತೀರ್ಮಾನಕ್ಕೆ ಬರ್ತಾನೆ. ಅದನ್ನ ಏನಂತ ಹೇಳ್ತೀವಿ? ಸಾಮಾನ್ಯೀಕರಣಗೊಳಿಸುವುದು ಅಂತ ಹೇಳ್ತೀವಿ. ಇನ್ನು 87ನೇ ಪ್ರಶ್ನೆ, ರೇಖಾಗಣಿತದಲ್ಲಿ ಒಂದು ಪ್ರಮೇಯವನ್ನ ಸಾಧಿಸುವುದು.
ಇದು ಈ ಚಿಂತನಾ ಕ್ರಮವನ್ನ ಸೂಚಿಸುತ್ತೆ. ನೋಡಿ, ರೇಖಾ ಗಣಿತದ ಒಂದು ಪ್ರಮೇಯವನ್ನ ಸಾಧಿಸುವುದು ಯಾವ ಒಂದು ಚಿಂತನಾ ಕ್ರಮವನ್ನ ಅದು ಸೂಚಿಸುತ್ತೆ? ನಿಗಮ ಅಂದ್ರೇನು? ಪ್ರಮೇಯ ಅಂದ್ರೆ ನಿಯಮವನ್ನ ಅದು ಒಳಗೊಂಡಿರುತ್ತೆ. ಸೊ ನಿಗಮನ. ಶಿಕ್ಷಕರೊಬ್ಬರು ತರಗತಿಯಲ್ಲಿನ ವಿದ್ಯಾರ್ಥಿಗಳನ್ನ ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಿಭಾಗಿಸಿ ಗಣಿತದ ಸಮಸ್ಯೆಯೊಂದನ್ನು ನೀಡಿ ಅದರ ಕುರಿತಂತೆ ಚರ್ಚಿಸಲು ತಿಳಿಸ್ತಾರೆ. 5 ಈ ಮಾದರಿ ಬೋಧನೆಯಲ್ಲಿ ಇದು ಈ ಹಂತವನ್ನ ಸೂಚಿಸುತ್ತೆ. ಯಾವುದು? ತೊಡಗಿಸಿಕೊಳ್ಳುವುದನ್ನ ಇದು ಸೂಚಿಸುತ್ತೆ. ನೋಡಿ, ಯಾಕೆ ಅಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಿಭಾಗಿಸಿ ಗಣಿತದ ಸಮಸ್ಯೆ ಒಂದನ್ನ ನೀಡಿ ಅದರ ಕುರಿತಂತೆ ಚರ್ಚಿಸೋದಕ್ಕೆ ಹೇಳ್ತಾರೆ. ಅಂದ್ರೆ ಅವರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಏನು ಮಕ್ಕಳನ್ನ ಮಾಡಿರ್ತಾರಲ್ಲ, ವಿದ್ಯಾರ್ಥಿಗಳನ್ನ, ಅವರು ಆ ಒಂದು ಸಮಸ್ಯೆಯನ್ನ ಬಿಡಿಸೋದ್ರಲ್ಲಿ, ಚರ್ಚಿಸೋದ್ರಲ್ಲಿ ಅವರು ತೊಡಗಿಕೊಳ್ತಾರೆ. ಹಾಗಾಗಿ ತೊಡಗಿಸಿಕೊಳ್ಳುವುದು. 89ನೇ ಪ್ರಶ್ನೆ, ಆಯತದ ಪ್ರತಿಯೊಂದು ಒಳಕೋನವು ಲಂಬ ಕೋನವಾಗಿರುತ್ತೆ ಅನ್ನುವಂತಹ ಪರಿಕಲ್ಪನೆಯನ್ನ ಅನುಕೂಲಿಸೋದಕ್ಕೆ ಶಿಕ್ಷಕರು ಬಳಸಬಹುದಾದಂತ ಕಲಿಕಾ ಸಾಮಗ್ರಿ ಯಾವುದು? ಆಯತದ ಪ್ರತಿಯೊಂದು ಕೋನವು ಲಂಬ ಕೋನವಾಗಿರುತ್ತೆ ಅಂತ. ಚೆಂಡು, ಕಲ್ಲುಗಳು, ಮಣಿಗಳು, ಕೊಠಡಿಯ ಬಾಗಿಲು ಅಂತ ಇದೆ. ಸೊ ಕೊಠಡಿಯ ಬಾಗಿಲು ಸರಿಯಾದಂತ ಆಯ್ಕೆ. ವೃತ್ತವನ್ನ ರಚಿಸೋದಕ್ಕೆ ವಿದ್ಯಾರ್ಥಿ ಬಳಸುವಂತಹ ಜಾಮಿತಿಯ ಉಪಕರಣ ಯಾವುದು? ಕೈವಾರ. 91ನೇ ಪ್ರಶ್ನೆ, ಕಲಿಕೆಯಲ್ಲಿ ಶಿಕ್ಷಕರು ಹೆಚ್ಚಿನ ಆದ್ಯತೆ ನೀಡಬೇಕಾಗಿರುವಂತದ್ದು ಸತ್ಯಾಂಶಗಳಿಗೆ, ಸ್ಮರಿಸುವಿಕೆಗೆ, ಕಂಠಪಾಠ ಕಲಿಕೆಗೆ, ಪರಿಕಲ್ಪನಾತ್ಮಕ ಕಲಿಕೆಗೆ ಅಂತ ಇದೆ. ಯಾವಾಗ್ಲೂ ಶಿಕ್ಷಕರು ಹೆಚ್ಚಿನ ಆದ್ಯತೆಯನ್ನ ಪರಿಕಲ್ಪನಾತ್ಮಕ ಕಲಿಕೆಗೆ ಒತ್ತನ್ನ ಮತ್ತೆ ಆದ್ಯತೆಯನ್ನ ನೀಡಬೇಕಾಗಿರುತ್ತೆ. ಜ್ಞಾನ ಗಳಿಕೆಯು ಕಲಿಕಾರ್ಥಿಗೆ ದೊರೆಯುವಂತಹ ಕಲಿಕಾ ಸನ್ನಿವೇಶ ಹಾಗೂ ಪೂರಕ ಚಟುವಟಿಕೆಯೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿರುತ್ತೆ ಅಂತ ಹೇಳಿ ತಿಳಿಸಿದಂತವರು ವರ್ಗನಾಡ್ರವರು. 93ನೇ ಪ್ರಶ್ನೆ, ಆಯತ ಮತ್ತು ಅದರ ಕರ್ಣಗಳು ಈ ವಿಷಯಾಂಶವನ್ನ ಬಳಸಿ ಅನುಕೂಲಿಸಬಹುದಾದಂತ ಪರಿಕಲ್ಪನೆ ಆಗಿದೆ ಅಂತ ಹೇಳ್ದ. ಯಾವ ವಿಷಯವನ್ನ ಬಳಸಿ? ಆಯತ ಮತ್ತು ಅದರ ಕರ್ಣಗಳು ಯಾವ ಒಂದು ವಿಷಯಾಂಶವನ್ನ ಬಳಸಿ ಅನುಕೂಲಿಸಬಹುದಾದಂತ ಪರಿಕಲ್ಪನೆ ಅಂತ ಅಂದ್ರೆ ಅದು ಪರ್ಯಾಯ ಕೋನಗಳು. ಓಕೆ. 94ನೇ ಪ್ರಶ್ನೆ, ಕೃತಕ ಸನ್ನಿವೇಶದಲ್ಲಿ ಕೆಳಕಂಡ ಪ್ರಕ್ರಿಯೆಯು ಗಣಿತದ ಕಲಿಕೆಯಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಕೃತಕ ಸನ್ನಿವೇಶದಲ್ಲಿ ಕೆಳಕಂಡ ಪ್ರಕ್ರಿಯೆ ಯಾವುದು ಗಣಿತ ಕಲಿಕೆಯಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ? ಕೃತಕ ಸನ್ನಿವೇಶ ಅಂದ್ರೇನು? ಹಾಡುಗಾರಿಕೆ, ನಾಟ್ಯ, ನಾಟಕ, ಆಟಗಳು ಅಂತ ಇದೆ. ಆಟಗಳು. ಓಕೆ. 95ನೇ ಪ್ರಶ್ನೆ, ಈ ಕೆಳಕಂಡ ಕಾರ್ಯ ಗಣಿತದಲ್ಲಿ ಲೆಕ್ಕಾಚಾರ ಮಾಡುವ ವೇಗವನ್ನ ಹೆಚ್ಚಿಸುತ್ತೆ. ಯಾವುದು? ಮೌಖಿಕ ಕಾರ್ಯ. 96ನೇ ಪ್ರಶ್ನೆ, ವಿಭಿನ್ನ ಛೇದವುಳ್ಳಂತಹ ಭಿನ್ನ ರಾಶಿಗಳ ಸಂಕಲನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಪ್ರಥಮವಾಗಿ ಈ ಕೆಲಸವನ್ನ ಮಾಡಬೇಕು. ಏನು? ನೀಡಲಾದ ಭಿನ್ನ ರಾಶಿಗಳಲ್ಲಿ ಅಂಶ ಮತ್ತು ಛೇದವನ್ನ ಗುರುತಿಸುವುದು. ವಿಭಿನ್ನ ಛೇದಗಳುಳ್ಳ ಭಿನ್ನ ರಾಶಿಗಳ ಸಂಕಲನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಪ್ರಥಮವಾಗಿ ಈ ಕೆಲಸವನ್ನ ಮಾಡಬೇಕು. ವಿಭಿನ್ನ ಛೇದಗಳು, ವಿಭಿನ್ನ ಛೇದ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 1 1 1 ಅಂತ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಏನಿದೆ? ಛೇದ ಏನಿದೆ? ಇಲ್ಲಿ ಅಂಶ ಎಲ್ಲ ಒಂದು, ಬಟ್ ಛೇದ ಏನಿದೆ? ಡಿಫ್ರೆಂಟ್ ಆಗಿದೆ. ಸೊ ಎಲ್ಲಾ ಛೇದಗಳ ಲಾಸ ಕಂಡು ಹಿಡಿಯುವುದು, ಭಿನ್ನರಾಶಿಗಳ ಸಂಕಲನ ನಿಯಮವನ್ನ ಸ್ಮರಿಸುವುದು, ನೀಡಲಾದ ಭಿನ್ನರಾಶಿಗಳಲ್ಲಿ ಅಂಶ ಮತ್ತು ಛೇದವನ್ನ ಗುರುತಿಸುವುದು, ನಿಯಮವನ್ನ ಬಳಸಿ ಭಿನ್ನರಾಶಿಗಳ ಸಂಕಲನ ಮಾಡುವುದು. ಸರಿಯಾದಂತ ಆಯ್ಕೆ ನೀಡಲಾದ ಭಿನ್ನರಾಶಿಗಳ ಅಂಶ ಮತ್ತು ಛೇದವನ್ನ ಫಸ್ಟ್ ಅವರು ಗುರುತಿಸ್ತಾ ಹೋಗ್ಬೇಕು. ಇನ್ನು ಕೃತಿ ಸಂಪುಟ ಪರಿಶೀಲನೆಯು ಈ ಮೌಲ್ಯಾಂಕನವಾಗಿದೆ. ಕೃತಿ ಸಂಪುಟ ಪರಿಶೀಲನೆಯು ಈ ಮೌಲ್ಯಾಂಕನವಾಗಿದೆ. ಯಾವುದು? ಸಂಕಲನಾತ್ಮಕ ಮೌಲ್ಯಮಾಪನ. ಇದು ನಾವು ಪೆಡಗಾಲಜಿ ಅಂದ್ರೆ ಬೋಧನಾಶಾಸ್ತ್ರ, ಗಣಿತ ಬೋಧನಾಶಾಸ್ತ್ರದಲ್ಲಿ ಥಿಯರಿನಲ್ಲಿ ನೋಡಿದ್ವಿ. ಏನು? ಕೃತಿ ಸಂಪುಟ ಅಂತಾನೆ ಅಲ್ಲಿ ಬರುತ್ತೆ ಟಾಪಿಕ್. ಅದ್ರಲ್ಲಿ ನೋಡಿದ್ವಿ ಏನಂತ? ಕೃತಿ ಸಂಪುಟ ಪರಿಶೀಲನೆ ಅನ್ನುವಂಥದ್ದು ಸಂಕಲನಾತ್ಮಕ ಮೌಲ್ಯಾಂಕನ ಆಗಿದೆ. ಓಕೆ. ಇನ್ನು 98ನೇ ಪ್ರಶ್ನೆ, 5E ಬೋಧನಾ ಮಾದರಿಯಲ್ಲಿ ಪರಿಶೋಧಿಸುವುದು ಈ ಹಂತ. ಯಾವುದು? 5E ಮಾದರಿಯಲ್ಲಿ ಈ ಪರಿಶೋಧಿಸುವುದು ಅಂತ ಏನಿದೆಯಲ್ಲ, ಇದು 2ನೇ ಹಂತ ಆಗಿರುತ್ತೆ. ಓಕೆ. ಓಕೆ. ಇನ್ನು 99ನೇ ಪ್ರಶ್ನೆ, ಪರೀಕ್ಷಿಸುವ ಮೂಲಕ ನಿರ್ದಿಷ್ಟ ಮಾನದಂಡಗಳ ಮೇಲೆ ತೀರ್ಪುಗಳನ್ನ ಹೀಗಂತೀವಿ. ಪರೀಕ್ಷಿಸೋದ್ರ ಮೂಲಕ ನಿರ್ದಿಷ್ಟ ಮಾನದಂಡಗಳನ್ನ ಅಂದ್ರೆ ನಿರ್ದಿಷ್ಟ ಮಾನದಂಡಗಳ ಮೇಲೆ ತೀರ್ಪುಗಳನ್ನ ಏನಂತ ಕರಿತೀವಿ? ಮೌಲ್ಯೀಕರಿಸುವುದು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಔಪಚಾರಿಕವಾಗಿ ಸೇರಿರುವಂತಹ ಸ್ಥಳವನ್ನ ನಾವೇನಂತ ಹೇಳ್ತೀವಿ? ರಂಗಮಂಟಪ, ಆಟದ ಮೈದಾನ, ಪ್ರವಾಸಿ ತಾಣ ಅಂತ ಕರಿತೀವಿ. ಹೌದಾ? ಇದು ಪ್ರವಾಸಿ ತಾಣ ಆಗ್ಬೇಕಿದು. ಓಕೆ. ಸೊ ನೋಡಿ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಔಪಚಾರಿಕವಾಗಿ ಸೇರಿರುವಂತಹ ಸ್ಥಳವನ್ನ ನಾವೇನಂತ ಕರಿತೀವಿ? ತರಗತಿಯ ಕೊಠಡಿ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇದಿಷ್ಟು ಆಗಿತ್ತು 100 ಕ್ವೆಶನ್ಸ್ ಅನ್ನ ನಾವಿಲ್ಲಿ ನೋಡಿದ್ವಿ. ಸೊ ಇದು ನಿಮ್ಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಇಲ್ಲಿಗೆ ನೋಡಿ ಮ್ಯಾಥ್ಸ್ ಪೆಡಗಾಲಜಿ ಕಂಪ್ಲೀಟ್ ಆಯ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ 100 MCQs ನ ಕೂಡ ಇಲ್ಲಿ ನೀಡಿದ್ವಿ. ಸೊ ಇದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.